ಸೊ ನಮಸ್ತೆ, ಗುಡ್ ಈವ್ನಿಂಗ್. ಓಕೆ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇವತ್ತೇನಿದು ವೆಬಿನಾರ್ ಅಂತಂದ್ರೆ ಏನಾಯ್ತು ಅಂದ್ರೆ ಸುಮಾರು ಜನ ನನ್ನ ಹತ್ರ ಏನ್ ಕೇಳಿದ್ರು ಅಂದ್ರೆ, ಮೇಡಮ್ ನಮ್ಗೆ ಯಾವ್ದಾದ್ರು ಒಂದು ಕೋರ್ಸ್ ಬೇಕು. ಆ ಕೋರ್ಸ್ ಯಾವ ತರ ಇರ್ಬೇಕು ಅಂದ್ರೆ ನಮ್ಮ ವಿಶ್ಗಳನ್ನ ಮ್ಯಾನಿಫೆಸ್ಟ್ ಮಾಡೋ ತರ ಇರ್ಬೇಕು. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಆಗತ್ತೆ ಅಂತ. ಆದ್ರೆ ನನಗ್ ಯಾಕೆ ಮೇಡಮ್ ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ? ನಾನು ಅಫರ್ಮೇಶನ್ಸ್ ಬರೀತೀನಿ ಮೇಡಮ್, 3 times ಅಫರ್ಮೇಶನ್ ಬರೀತೀನಿ, ಮಿರರ್ ಟೆಕ್ನಿಕ್ ಫಾಲೋ ಮಾಡ್ತೀನಿ, 55x5 ಫಾಲೋ ಮಾಡ್ತೀನಿ, ಈ ತರ ಎಲ್ಲ ಮಾಡ್ತೀನಿ ಮೇಡಮ್ ನಾನು. ಆದ್ರೆ ನನಗೆ ಯಾವ್ದು ವಿಶ್ ಮ್ಯಾನಿಫೆಸ್ಟ್ ಆಗಲ್ಲ, ನಾನು ಅನ್ಕೊಂಡಿರೋ ತರ ನನಗೆ ಯಾವ್ದು ಫುಲ್ಫಿಲ್ ಆಗ್ತಾ ಇಲ್ಲ ಅಂತ ಅನ್ನೋರು ಸುಮಾರು ಜನ ನನ್ನ ಹತ್ರ ಕೇಳಿದ್ರು, ಇದಕ್ಕೆ ಏನಾದ್ರು ನಮ್ಗೆ ಹೇಳ್ಕೊಡಿ ಅಂತ. ಸರಿ, ಇದಕ್ ಏನು ರೀಸನ್? ನಮ್ಮ ವಿಶ್ ಏನಕ್ಕೆ ಮ್ಯಾನಿಫೆಸ್ಟ್ ಆಗಲ್ಲ? ಬೇರೆಯವ್ರಿಗೆಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂದ್ರೆ ನಮಗ್ ಆಗ್ತಾ ಇಲ್ಲ ಅಂದ್ರೆ ಕಾರಣ? ಮ್ಯೂಟ್ ಮಾಡ್ಕೊಂಬಿಡಿ ಎಲ್ಲರೂ ದಯವಿಟ್ಟು. ಥ್ಯಾಂಕ್ ಯು. ಸೊ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಒಂದು ಯಾವಾಗ್ಲೂ ನಾವು ವಸ್ತು ಪಡ್ಕೋಬೇಕು ಅಂತಂದ್ರೆ, ಎಸ್ಪೆಷಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲಿ ಲಾ ಆಫ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ, ನಾವು ಏನೇ ಒಂದು ವಸ್ತುವನ್ನ ಪಡ್ಕೋಬೇಕು ಅಥವಾ ನಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗ್ಬೇಕು ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಏನಿದೆ ಅದು ಯೂನಿವರ್ಸಲ್ ಫ್ರೀಕ್ವೆನ್ಸಿ ಮತ್ತೆ ವೈಬ್ರೇಷನ್ ಜೊತೆ ಕನೆಕ್ಟ್ ಆಗ್ಬೇಕು. ಸೊ ಯಾವಾಗ ನಮ್ಮ ಫ್ರೀಕ್ವೆನ್ಸಿ, ನಮ್ಮ ಎನರ್ಜಿ, ನಮ್ಮ ವೈಬ್ರೇಷನ್ ಇದೆಯೋ ಅದು ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ ಆಗುತ್ತೋ ಅವಾಗ ನಮಗೆ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಬರುತ್ತೆ, ಸಂಕಲ್ಪ ಸಿದ್ಧಿಯ ಒಂದು ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು 100 days ಕೋರ್ಸ್ ಅಲ್ಲಿ ಮೇನ್ ಆಗಿ ನಮ್ಮ ವಿಶ್ ಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಬರೀ ವಿಶ್ ಮ್ಯಾನಿಫೆಸ್ಟೇಷನ್ ಅಷ್ಟೇನಾ ಮೇಡಮ್ ಅಂದ್ರೆ ಇಲ್ಲ. ಇನ್ನು ಕೆಲವರು ನನ್ನನ್ನು ಏನ್ ಕೇಳಿದ್ರು, ಮೇಡಮ್ ನಮ್ಗೆ ಯಾವ್ದಾದ್ರು ಒಂದು ಕೋರ್ಸ್ ಬೇಕು, ಅದರಿಂದ ನಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರಬೇಕು. ಸೊ ನಮ್ಮ ಎಲ್ಲಾ ಏರಿಯಾದಲ್ಲಿ ಕೂಡ, ಆದ್ರೆ ನಿಮಿಷ, ಇದು ವಿಮಲಾ ಅವ್ರದ್ದು ತುಂಬಾ ಅನ್ಮ್ಯೂಟ್ ಆಗ್ತಿದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಿದೆ ಬೇರೆಯವ್ರಿಗೆ. ಓಕೆ, ಸೊ ಕೆಲವರು ಆ ರೀತಿ ನಮ್ಮ ಲೈಫ್ ಅಲ್ಲಿ ಎಲ್ಲಾ ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಕೆಲವೊಬ್ರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಇಶ್ಯೂ ಆಗ್ತಾ ಇದೆ ಮೇಡಮ್, ಕೆಲವೊಬ್ರು ಫೈನಾನ್ಸ್ ಅಲ್ಲಿ ಇಶ್ಯೂಸ್ ಆಗ್ತಾ ಇದೆ, ಕರಿಯರ್ ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಗೆ ಗ್ರೋತ್ ಸಿಗ್ತಾ ಇಲ್ಲ, ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ, ಅಥವಾ ಬಿಸ್ನೆಸ್ ಅಲ್ಲಿ ಗ್ರೋತ್ ಸಿಗ್ತಾ ಇಲ್ಲ, ಕ್ಲೈಂಟ್ಸ್ ಅಟ್ರಾಕ್ಷನ್ ಆಗ್ತಿಲ್ಲ, ಈ ತರ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಸುಮಾರು ಜನ ಹೇಳಿದ್ರು. ಸೊ ಅದಕ್ಕೋಸ್ಕರ ಎಲ್ಲಾ ವಿಧವಾಗಿನೂ ಕೂಡ ಹೆಲ್ಪ್ ಆಗೋ ತರ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡ್ತೀವಿ, ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ಹೇಗೆ ಅಂದ್ರೆ, ಒಂದು ಕಡೆ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ನಾವು ವರ್ಕ್ ಮಾಡೋದ್ರ ಜೊತೆಗೆ ಕಂಪ್ಲೀಟ್ ಲೈಫ್ ಟ್ರಾನ್ಸ್ಫಾರ್ಮೇಶನ್, ಅಂದ್ರೆ ನಮ್ಮ ಜೀವನವನ್ನ ನಾವು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ನಮ್ಮದೇ ಆದಂತಹ ಒಂದು ಹೊಸ ವರ್ಷನ್ ಅನ್ನ ನಾವು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಈ ಒಂದು 100 days ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಹೇಗಿರುತ್ತೆ ಅಂದ್ರೆ, ಯೂಶುವಲಿ ಕ್ಲಾಸ್ ಬಂದು ನೈಟ್ 9:30 ಇರುತ್ತೆ. ಸೊ ಯಾಕೆ ನೈಟ್ ಇಟ್ಟಿದ್ದೀರಾ? ಕೆಲವರು ಹೇಳ್ತಾರೆ, ಮೇಡಮ್ ಮ್ಯಾನಿಫೆಸ್ಟೇಷನ್ ಎಲ್ಲ ಬೆಳಿಗ್ಗೆ ಹೊತ್ತಲ್ವಾ ಟೆಕ್ನಿಕ್ಸ್ ವರ್ಕ್ ಆಗೋದು, ಸೊ ನೀವು ನೈಟ್ ಇಟ್ಟಿದ್ದೀರಾ ಕೋರ್ಸ್, ಅರ್ಲಿ ಮಾರ್ನಿಂಗ್ ಇಟ್ರೆ ಕೋರ್ಸ್ ಚೆನ್ನಾಗಿರುತ್ತಲ್ವಾ ಅಂತ ಕೆಲವರು ಹೇಳ್ತಾರೆ. ಬಟ್ ಇಲ್ಲಿ ಏನಂದ್ರೆ, ನಾವು ಯಾವಾಗ ಅರೆ ನಿದ್ರಾವಸ್ಥೆಗೆ ಹೋಗ್ತೀವೋ, ಅಂದ್ರೆ ಆಲ್ಫಾ ಸ್ಟೇಟ್ ಅಥವಾ ಟ್ರಾನ್ಸ್ ಅಂತ ಹೇಳ್ತೀವಿ, ನೈಟ್ ನಾವು ನಿದ್ರೆಗೆ ಇನ್ನೇನ್ ಹೋಗ್ತೀವಿ ಅನ್ನೋವಾಗ ನಮ್ಮ ಜಾಗೃತ ಮನಸ್ಸು ಸಮಾಧಾನವಾಗಿರುತ್ತೆ, ಸುಪ್ತ ಮನಸ್ಸು ಜಾಗೃತವಾಗಿರುತ್ತೆ. ಓಕೆ, ಒಂದ್ ನಿಮಿಷ, ಏನೋ ಗ್ಲಿಚ್ ಬರ್ತಿದೆ, ಒಂದ್ ನಿಮಿಷ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ವಿಡಿಯೋ ಕ್ಲಿಯರ್ ಇದೆಯಾ? ವಿಡಿಯೋನು ಕ್ಲಿಯರ್ ಇದೆ ಅಲ್ವಾ? ಎಸ್, ಥ್ಯಾಂಕ್ ಯು. ಓಕೆ, ಸೊ
ಅದಕ್ಕೆ ಇಲ್ಲಿ ನಾವೇನಂದ್ರೆ ಏನಕ್ಕೆ ನೈಟ್ ಟೈಮ್ಸ್ ಈ ಪ್ರೋಗ್ರಾಮ್ ಅನ್ನ ಇಟ್ಕೊಳ್ತಾ ಇದೀವಿ ಅಂದ್ರೆ, ನಾನು ಹೇಳ್ದಂಗೆ ನಾವು ಮಲ್ಕೊಳಕ್ಕೆ ಯಾವಾಗ ಹೋಗ್ತೀವೋ, ಇನ್ನೇನ್ ನಾವು ನಿದ್ರೆಗೆ ಜಾರ್ತೀವಿ ಅಂದಾಗ ನಮ್ಮ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಜಾಗೃತವಾಗುತ್ತೆ. ಸೊ ಅವಾಗ ನಮ್ಮ ಕಾನ್ಶಿಯಸ್ ಮೈಂಡ್ ಏನಿದೆ, ಜಾಗೃತ ಮನಸ್ಸೇನಿದೆ, ಅದು ನಿಧಾನವಾಗಿ ಸ್ಲೋ ಡೌನ್ ಆಗುತ್ತೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ, ರಾತ್ರಿ ಮಲ್ಕೊಳಕ್ ಹೋದಾಗ ನಮ್ಗೆ ಥಾಟ್ಸ್ ಕಡಿಮೆ ಆಗುತ್ತೆ ಅಲ್ವಾ? ಸೊ ನಾವ್ ಯಾವುದೇ ಒಂದು ವಿಷಯವನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೂ ಆ ವಿಷಯದ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಯಾವಾಗ ಫೋಕಸ್ ಮಾಡಕ್ಕಾಗುತ್ತೆ? ಈಗ ಆಲ್ರೆಡಿ ತಲೆ ತುಂಬಾ ಯೋಚನೆಗಳಿದೆ, 10 ಯೋಚನೆಗಳು ಬರ್ತಾ ಇದೆ ಅಂದಾಗ ನಾವು ಒಂದು ವಿಷಯದಲ್ಲಿ ಫೋಕಸ್ ಮಾಡಕ್ಕಾಗಲ್ಲ, ಒಂದು ವಿಷಯವನ್ನ ಪಡ್ಕೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಅಫರ್ಮೇಶನ್ ಬರಿತೀವಿ ಅಂತ ಇಟ್ಕೊಳ್ಳಿ. ಅಫರ್ಮೇಶನ್ ಬರಿತಾ ಇರ್ತೀವಿ, ಸುಮ್ನೆ ನೆಪ ಮಾತ್ರಕ್ಕೆ ಬರಿತಾ ಇರ್ತೀವಿ, ಮೈಂಡ್ ಅಲ್ಲಿ ಬೇರೆ 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 ಆಲೋಚನೆಗಳು 108 ಬರ್ತಾ ಇರುತ್ತೆ. ನಾಳೆ ಆಫೀಸಲ್ಲಿ ಈ ಫೈಲ್ ರೆಡಿ ಮಾಡ್ಕೊಡ್ಬೇಕು, ನಾಳೆ ಮಕ್ಳಿಗೆ ಈ ತಿಂಡಿ ಮಾಡ್ಬೇಕು, ಡಬ್ಬಿಗೆ ಇದು ಮಾಡ್ಬೇಕು, ಏನೇನೇನೇನೇನಿಗೆ ಎಲ್ಲ ಯೋಚನೆಗಳು ಆಗ್ಲೇ ಬರುತ್ತೆ. ಅದು ಮೆಡಿಟೇಷನ್ ಕೂತ್ಕೊಳ್ಳೋವಾಗ ಇರಬಹುದು, ಅದು ಮೆಡಿಟೇಷನ್ ಕೂತ್ಕೊಳ್ಳೋವಾಗ ಇರಬಹುದು, ಅಥವಾ ನಾವು ಏನೇ ಒಂದು ಈ ರೀತಿ ಮ್ಯಾನಿಫೆಸ್ಟೇಷನ್ ವರ್ಕ್ ಅನ್ನ ಮಾಡಕ್ ಹೋಗ್ತೀವಲ್ಲ ಅವಾಗ ಇರಬಹುದು. ಸೊ ಆದ್ರೆ ಏನಾಗುತ್ತೆ, ರಾತ್ರಿ ನಾವು ಮಲ್ಕೊಳ್ತೀವಿ ಇನ್ನೇನು ಅಂದಾಗ ಏನಾಗುತ್ತೆ, ಆ ಥಾಟ್ಸ್ ಎಲ್ಲ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಅಂತ ಟೈಮಲ್ಲಿ ನಾವು ಏನನ್ನ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದೀವೋ ಅದ್ರ ಬಗ್ಗೆ ಗಮನವನ್ನ ಹರಿಸಿದಾಗ ಅದನ್ನ ನಾವು ಈಸಿಯಾಗಿ, ವೇಗವಾಗಿ ಅದನ್ನ ನಾವು ಸಾಧಿಸಬಹುದು ಲೈಫಲ್ಲಿ. ಅದಕ್ಕೋಸ್ಕರ ರಾತ್ರಿ 9:30ಗೆ ಈ ಕ್ಲಾಸ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈಗ ಈ ಕೋರ್ಸ್ ಅಲ್ಲಿ ಏನೇನಿರುತ್ತೆ ಮೇಡಮ್, ಈ ತರ ನೀವು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದೀರಲ್ಲ, ಏನೇನಿರುತ್ತೆ ಮೇಡಮ್ ಈ ಕೋರ್ಸ್ ಅಲ್ಲಿ ಅಂತಂದ್ರೆ, ಒಂದ್ ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಹಾಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಸ್ಕ್ರೀನ್ ಕಾಣ್ತಾ ಇದಲ್ಲ? ಎಸ್. ಸೊ ನಿಮ್ಗೆಲ್ಲರಿಗೂ ಈ ಒಂದು ಕೋರ್ಸ್ಗೆ ವೆಲ್ಕಮ್, ವೆಬಿನಾರ್ಗೆ. ಸೊ ಈ ಕೋರ್ಸ್ ಅಲ್ಲಿ ನಾವು ನೋಡುವಂತದ್ದು ಏನೇನಪ್ಪ ಕೋರ್ಸ್ ಕಂಟೆಂಟ್ಸ್ ಅಂದ್ರೆ, ಮೊದಲನೆಯದಾಗಿ ಮಿಲೇನಿಯರ್ ಮೈಂಡ್ ಮ್ಯಾಪ್. ಏನಿದು ಮಿಲೇನಿಯರ್ ಮೈಂಡ್ ಮ್ಯಾಪ್ ಅಂದ್ರೆ, ಇದರಲ್ಲಿ ನಮ್ಮ ಮೇನ್ ಫೋಕಸ್ ಬಂದು ಫೈನಾನ್ಷಿಯಲ್ ಅಬಂಡೆನ್ಸ್. ಸೊ ಇವಾಗ ಯಾವಾಗ ಮನುಷ್ಯನಿಗೆ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರುತ್ತೋ ಅವಾಗ ಅರ್ಧ ಪ್ರಾಬ್ಲಮ್, ಲೈಫ್ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಅದು ರಿಲೇಶನ್ಶಿಪ್ ರಿಲೇಟೆಡ್ ಇರ್ಬೋದು, ಅಥವಾ ಬೇರೆ ಮಕ್ಳು ಗ್ರೋತ್, ಕರಿಯರ್ಗೆ ಇರ್ಬೋದು, ಯಾವ್ದನ್ನಾದ್ರೂ ತಗೊಳ್ಳಿ, ನಮಗೇನು ಫಸ್ಟ್ ಹಣ ಬೇಕು ಅಲ್ವಾ? ಅದಕ್ಕೋಸ್ಕರ ಈ ಒಂದು ಮಿಲೇನಿಯರ್ ಮೈಂಡ್ ಮ್ಯಾಪ್ ಅಲ್ಲಿ ಏನಂದ್ರೆ, ನಮ್ಮಲ್ಲಿರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ನ ಕ್ಲಿಯರ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ಅಂದ್ರೆ ಮನಿ ರಿಲೇಟೆಡ್ ಥಾಟ್ಸ್ ಅನ್ನ, ಅಥವಾ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಆ ಒಂದು ಮನಿ ಬಿಲೀಫ್ ಸಿಸ್ಟಮ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಸೊ ಇಲ್ಲಿ ಎಲ್ಲಾ ಕೋರ್ಸ್ಗಳು ಕೂಡ ಟೆಕ್ನಿಕ್ ಬೇಸ್ಡ್ ಆಗಿರುತ್ತೆ, ಆಕ್ಟಿವಿಟೀಸ್ ತುಂಬಾ ಇರುತ್ತೆ. ಯಾಕಂದ್ರೆ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ನಿಮಗೆ ಕ್ಲಾಸ್ ಅಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ. ಬಟ್ ನೀವು ಪರ್ಸನಲ್ ಎಫರ್ಟ್ ಸಾಕಷ್ಟು ಇರುತ್ತೆ ಇದರಲ್ಲಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು ಎವ್ರಿ ಡೇ ಆಕ್ಟಿವಿಟೀಸ್ ಕೊಡ್ತಾ ಇರ್ತೀವಿ. ಯಾಕಂದ್ರೆ ಇದು ನಾನೊಬ್ಳು ಪಾಠ ಮಾಡ್ಬಿಟ್ಟು ಹೋಗುವಂತಹ ವಿಷಯ ಅಲ್ಲ, ನಿಮ್ಮ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ಬೇಕಾಗಿರೋದ್ರಿಂದ ನಿಮ್ಮ ಒಂದು ಸಹಕಾರ, ಪ್ರಯತ್ನ ಎರಡು ನಮಗೆ ಬೇಕು. ಓಕೆನಾ? ಹಾಗಾಗಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಅನ್ಮ್ಯೂಟ್ ಮಾಡಿದೀರಾ? ಸೊ ನಾವು ಇಲ್ಲಿ ಈ ಮಿಲೇನಿಯರ್ ಮೈಂಡ್ ಮ್ಯಾಪ್ ಅಲ್ಲಿ ಫೈನಾನ್ಷಿಯಲ್ ಅಟ್ರಾಕ್ಷನ್ ಯಾವ ತರ ಮಾಡ್ಬೇಕು, ಸೊ ಒಂದು ನಮ್ಮ ಒಂದು ಮೈಂಡ್ ಸೆಟ್ ಅನ್ನ ಯಾವ ತರ ಇಟ್ಕೋಬೇಕು, ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಯಾವ ರೀತಿ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೇಕು, ಕ್ಲೈಂಟ್ ಅಟ್ರಾಕ್ಷನ್ ಏನ್ ಮಾಡ್ಬೇಕು, ಬಿಸ್ನೆಸ್ ಅಟ್ರಾಕ್ಷನ್ ಏನ್ ಮಾಡ್ಬೇಕು, ಬಿಸ್ನೆಸ್ ಗ್ರೋತ್ ಏನ್ ಮಾಡ್ಬೇಕು. ಓಕೆ, ಈಗ ದುಡ್ಡು ಬರುತ್ತೆ, ಓಕೆ, ಒಂದ್ಸಲ ಬಂದ್ಬಿಟ್ರೆ ಸಾಕ, ಇಲ್ಲ, ಕಂಟಿನ್ಯೂಸ್ ಕ್ಯಾಶ್ ಫ್ಲೋ ಇರ್ಬೇಕು ನಮ್ಗೆ. ಯಾವಾಗ್ಲೂ ಒಂದ್ಸಲ ಬರುತ್ತೆ, ಮತ್ತೆ ಇನ್ನೊಂದ್ ತಿಂಗಳು ಸರಿಗಿರಲ್ಲ. ಆ ಕಂಟಿನ್ಯೂಸ್ ಕ್ಯಾಶ್ ಫ್ಲೋಗೆ ಏನ್ ಮಾಡ್ಬೇಕು, ಜೊತೆಗೆ ನಮ್ಮ ಹತ್ರ ದುಡ್ಡು ಇರುತ್ತೆ, ಬಟ್ ತಿಂಗಳು ಕೊನೆ ಅಂತ ಬಂದಾಗ 20ನೇ ತಾರೀಕು ಆದ್ಮೇಲೆ ನಮ್ ಕೈಯಲ್ಲಿ ಏನೂ ಇರಲ್ಲ, ಕಣ್ಣು ಬಾಯಿ ಬಿಡೋ ತರ ಇರುತ್ತೆ.
ಸೊ ಆ ಒಂದು ಸ್ಕೇರ್ಸಿಟಿಯಿಂದ ಯಾವ ತರ ಆಚೆ ಬಂದು ಫೈನಾನ್ಷಿಯಲ್ ಅಬಂಡೆನ್ಸ್ ಅನ್ನ ನಾವು ಕಂಡುಕೋಬೇಕು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಕೋರ್ಸ್ ಇದಾಗಿರುತ್ತೆ. ಇದರಲ್ಲಿ ನಾವು ಕಂಪ್ಲೀಟ್ ಒಂದು ಮನಿ ರಿಲೇಟೆಡ್ ನಮ್ಮ ಒಂದು ಮನಿ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋದ್ರ ಜೊತೆಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ನ ಪಡ್ಕೊಳ್ಳಕ್ಕೆ ಬೇಕಾದಂತಹ ಒಂದು ಕೋರ್ಸ್ ಈ ಮಿಲೇನಿಯರ್ ಮೈಂಡ್ ಮ್ಯಾಪ್. ಓಕೆ, ಸೊ ಇದನ್ನ ನಾವು ಕವರ್ ಮಾಡುವಂತಹ ಮೊದಲನೇ ಕೋರ್ಸ್ ಈ ಒಂದು 100 ಡೇಸ್ ಅಲ್ಲಿ. ನೆಕ್ಸ್ಟ್ ನಾವು ನೋಡುವಂತಹ ಕೋರ್ಸ್ ಯಾವುದು ಕಲಿಯೋದು ಅಂತಂದ್ರೆ ಅಡ್ವಾನ್ಸ್ ಹೋಪೋನೋಪೋನೋ. ಸೊ ಹೋಪೋನೋಪೋನೋ ಅನ್ನೋದು ಈಗಾಗಲೇ ನಮ್ಗೆ ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದೀವಿ ಎಷ್ಟೊಂದ್ ಜನ. ಹೋಪೋನೋಪೋನೋ ಅನ್ನೋದೊಂದು ಫರ್ಗಿವ್ನೆಸ್ ಟೆಕ್ನಿಕ್, ಹವಾಯನ್ ಫರ್ಗಿವ್ನೆಸ್ ಟೆಕ್ನಿಕ್. ಸೊ ನಾವು ನಮ್ಮ ಏನಕ್ಕೆ ಬೇಕು ಈ ಫರ್ಗಿವ್ನೆಸ್ಗೂ ಇದಕ್ಕೂ ಏನಕ್ಕೆ ಮೇಡಮ್, ಈ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಫರ್ಗಿವ್ನೆಸ್ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂದ್ರೆ, ನಾವು ಯಾವಾಗ ನಮ್ಮ ಲೈಫಲ್ಲಿ ಫರ್ಗಿವ್ ಮಾಡೋದನ್ನ ಕಲಿತೀವೋ ಅವಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ ಸಾಧ್ಯ. ಫರ್ಗಿವ್ನೆಸ್ ನಮ್ಮಲ್ಲಿ ಬರ್ಲಿಲ್ಲ ಅಂದ್ರೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮಲ್ಲಿ ಎದುರು ಆಗ್ತಾನೆ ಇರುತ್ತೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಮ್ಗೆ ಇವತ್ತು ಏನೋ ಅಂದ್ರು, ನಮ್ಗೇನು ಅವ್ರ ಬಗ್ಗೆ ಫುಲ್ ದ್ವೇಷ, ಇವತ್ ಹಂಗ ಅಂದ್ಬಿಟ್ರಲ್ಲ, ನಾನಂತೂ ಅವ್ರನ್ನ ಖಂಡಿತ ಬಿಡಲ್ಲ, ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಇಲ್ಲೇನಾಯ್ತು, ಈ ತರ ಮಾಡೋದ್ರಿಂದ ನಮ್ಮ ಎನರ್ಜಿ ವೇಸ್ಟ್ ಆಗ್ತಿದ್ಯಾ ಹೊರತು ಅವ್ರಿಗೆ ಏನು ಇದರಿಂದ ತೊಂದರೆ ಆಗೋದಿಲ್ಲ. ಸೊ ಇಲ್ಲಿ ವೇಸ್ಟ್ ಆಗ್ತಿರೋದು ನಮ್ಮ ಎನರ್ಜಿ. ಹಾಗಾಗಿ ಇದರಿಂದ ಆಚೆ ಬಂದು ಜಸ್ಟ್ ಅವ್ರನ್ನ ಫರ್ಗಿವ್ ಮಾಡಿದಾಗ ನಾವು ಮುಂದೆ ಹೋಗ್ತೀವಿ. ಬರೀ ಬೇರೆಯವ್ರನ್ನ ಫರ್ಗಿವ್ ಮಾಡೋದಾದ್ರೆ ಅಲ್ಲ, ನಮ್ಮನ್ನ ನಾವು ಫಸ್ಟ್ ಫರ್ಗಿವ್ ಮಾಡ್ಬೇಕು. ಯಾಕೆಂದ್ರೆ ನಮಗೆ ಮೇನ್ ಆಗಿ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅನ್ನೋದಿಲ್ಲ. ಯಾವಾಗ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅನ್ನೋದು ಇರೋದಿಲ್ವೋ ಅವಾಗ ನಾವು ನಮ್ಮನ್ನ ನಾವು ಕ್ಷಮಿಸೋದಿಲ್ಲ, ಜೀವನದಲ್ಲಿ ಮುಂದೇನು ಹೋಗಕ್ಕಾಗೋದಿಲ್ಲ. ಸೊ ನಮ್ಮನ್ನು ಕ್ಷಮಿಸಿ ಬೇರೆಯವರನ್ನು ಕ್ಷಮಿಸಿ ನಾವು ಮುಂದೆ ಹೋದಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈ ಒಂದು ಹೊಪೊನೊಪೊನೊ ಟೆಕ್ನಿಕ್ ಅಲ್ಲಿ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಸಮಸ್ಯೆಗೆ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ, ಇದ್ರ ಪ್ರಕಾರ ಅಂತಲ್ಲ, ಇನ್ ಜನರಲ್ ಇವತ್ತಿನ ನನ್ನ ಪರಿಸ್ಥಿತಿಗೆ ಕಾರಣ ಯಾರಪ್ಪ ಅಂದ್ರೆ ನಾನೇ. ನಾವ್ ಹೇಳ್ತೀವಿ ಅವ್ರ ಕಾರಣ, ಇವ್ರ ಕಾರಣ, ನನ್ ಗಂಡ ಕಾರಣ, ನಮ್ ತಂದೆ ಕಾರಣ, ನಮ್ಮ ಮಾವ ಕಾರಣ, ನನ್ ಮಕ್ಳು ಕಾರಣ. ಇಲ್ಲ, ಯಾರು ಕಾರಣರಲ್ಲ. ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಾವೇ ಕಾರಣರು. ನಾವು ಸಂತೋಷವಾಗಿರ್ಬಹುದು ಅಥವಾ ದುಃಖದಲ್ಲಿರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಏನೇ ಇದೆ ಅಂದ್ರೂ ನಮ್ಮ ಇವತ್ತಿನ ಸಮಸ್ಯೆಗೆ ಅಥವಾ ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಾವೇ ಕಾರಣರು. ಓಕೆ, ಹಾಗಾಗಿ ಹೇಗೆ ಮೇಡಮ್ ನಾವೇ ಕಾರಣ ಅಂದ್ರೆ, ಆ ಒಂದು ಸೀಡನ್ನ ನಾವೇ ಬಿತ್ತಿರೋದು. ಫಾರ್ ಎಕ್ಸಾಂಪಲ್ ದುಡ್ಡು ಕೊಡ್ತಾ ಇರ್ತೀವಿ ಒಬ್ರಿಗೆ, ಆ ದುಡ್ಡು ಕೊಡೋವಾಗ್ಲೇ ನಾವು ಒಂದು ಥಾಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಏನ್ ಥಾಟ್ ಕ್ರಿಯೇಟ್ ಮಾಡ್ತೀವಿ? ಓ ಇವ್ನ್ ದುಡ್ಡು ವಾಪಸ್ ಕೊಡ್ತಾನೋ ಕೊಡಲ್ವೋ ಅಂತ. ಓಕೆ, ಅದೇ ರೀತಿನೇ ಎಲ್ಲಾನು. ಈಗ ಫಾರ್ ಎಕ್ಸಾಂಪಲ್ ಲೇಟ್ ಆಗಿ ಮನೆಗ್ ಬರ್ತಾ ಇರ್ತೀವಿ, ಏನೋ ಕೆಲಸ ಬಂದಿರುತ್ತೆ. ಓಕೆ, ಲೇಟ್ ಆಗಿ ಮನೆಗ್ ಬರ್ತಿರ್ತೀವಿ, ಅಯ್ಯೋ ಲೇಟ್ ಆಗಿ ಹೋಗ್ತಾ ಇದೀನಿ, ಇವ್ರು ಏನ್ ಅಂತಾರೋ, ಅಲ್ಲೇ ನಾವು ಕ್ರಿಯೇಟ್ ಮಾಡ್ಬಿಟ್ವಿ. ಸೊ ಈ ತರ ಎಷ್ಟೋ ನೆಗೆಟಿವ್ ಥಾಟ್ಸ್ ಅನ್ನ ನಾವು ಎಲ್ಲಾದ್ರ ಬಗ್ಗೆನು, ನಮ್ಮ ಲೈಫ್ ಬಗ್ಗೆ ಇರ್ಬೋದು, ಬೇರೆ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಎಲ್ಲಾದ್ರ ಬಗ್ಗೆನು ನಾವು ಕ್ರಿಯೇಟ್ ಮಾಡ್ಬಿಟ್ಟಿದೀವಿ. ಈ ರೀತಿ ಕ್ರಿಯೇಟ್ ಮಾಡಿರೋದ್ರಿಂದ ಅದು ನಮಗೆ ಮ್ಯಾನಿಫೆಸ್ಟ್ ಆಗಿ ನಮಗೆ ಈ ಒಂದು ಪ್ರಾಬ್ಲಮ್ಸ್ ಅನ್ನ ನಮ್ಮ ಲೈಫಲ್ಲಿ ನಾವು ಅನುಭವಿಸ್ಬೇಕಾಗಿದೆ. ಇದರಿಂದ ಆಚೆ ಬರ್ಬೇಕು ಅಂದ್ರೆ ನಾವು ಈ ಹೋಪೋನೋಪೋನೋ ಮೂಲಕ ಎಲ್ಲರನ್ನ ಕ್ಷಮಿಸಿ ನಮ್ಮನ್ನು ನಾವು ಕ್ಷಮಿಸ್ಕೊಂಡಾಗ ನಾವು ಲೈಫಲ್ಲಿ ಮುಂದೆ ಹೋಗೋದಕ್ಕಾಗತ್ತೆ. ಸೊ ಇದರಲ್ಲಿ ನಾವು ಹೋಪೋನೋಪೋನಲ್ಲಿ ಬಂದು ಫೈನಾನ್ಷಿಯಲ್ ಹೋಪೋನೋಪೋನೂ ಇರುತ್ತೆ, ರಿಲೇಶನ್ಶಿಪ್ ಹೋಪೋನೋಪೋನೂ ಇರುತ್ತೆ, ಹೆಲ್ತ್ ರಿಲೇಟೆಡ್ ಹೋಪೋನೋಪೋನೂ ಇರುತ್ತೆ. ಪ್ರತಿಯೊಂದಕ್ಕೂ ರಿಲೇಟೆಡ್ ಆಗಿ ನಾವು ಹೋಪೋನೋಪೋನನ ಕಲಿತಾ ಹೋಗ್ತೀವಿ, ಜೊತೆಗೆ ಪ್ರಾಕ್ಟೀಸ್ ಅನ್ನ ಕೂಡ ಮಾಡ್ತೀವಿ. ಕ್ಲಿಯರಾ? ಇದು ಬಂದು ನಾವು ಕಲಿಯುವಂತಹ ಸೆಕೆಂಡ್ ಕೋರ್ಸ್. ಮೂರನೇದು ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಚಕ್ರ ಹೀಲಿಂಗ್ ಅಂಡ್ ಬ್ಯಾಲೆನ್ಸಿಂಗ್. ಓಕೆ, ಸೊ ಇವಾಗ ಏನ್ ಹೇಳ್ತೀವಿ ಅಂದ್ರೆ, ಒಬ್ಬ ವ್ಯಕ್ತಿಯ ಇಡೀ ಜೀವನ, ಓಕೆ, ಅವನ ಪರಿಸ್ಥಿತಿ ಇರಬಹುದು, ಪರಿಸರ ಇರಬಹುದು, ರಿಲೇಶನ್ಶಿಪ್ಸ್ ಇರಬಹುದು, ಏನೇ ಆಗಿರಬಹುದು, ಎಲ್ಲವೂ ನಿಂತಿರೋದು ಅವನ ಒಂದು ಚಕ್ರಗಳ ಮೇಲೆ. ಯಾವ ವ್ಯಕ್ತಿಯ ಚಕ್ರಗಳು ಚೆನ್ನಾಗಿರುತ್ತೋ ಆ ವ್ಯಕ್ತಿ ಲೈಫ್ ಅಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡ್ತಾನೆ, ಒಳ್ಳೊಳ್ಳೆ ವ್ಯಕ್ತಿಗಳನ್ನ ರಿಲೇಶನ್ಶಿಪ್ ನ ಅಟ್ರಾಕ್ಟ್ ಮಾಡ್ತಾನೆ, ಫೈನಾನ್ಷಿಯಲ್ ಅಬಂಡೆನ್ಸ್ ಇರ್ಬೋದು, ಪ್ರಾಸ್ಪರಿಟಿ ಇರ್ಬೋದು, ಎಲ್ಲವನ್ನ ಅಟ್ರಾಕ್ಟ್ ಮಾಡ್ತಾನೆ. ಅದಕ್ಕೆ ಬದಲಾಗಿ ಯಾವ ವ್ಯಕ್ತಿಯ ಚಕ್ರಗಳಲ್ಲಿ ಬ್ಲಾಕೇಜ್ ಇರುತ್ತೆ ಅಥವಾ ಇಂಬ್ಯಾಲೆನ್ಸ್ ಇರುತ್ತೆ, ಅವರ ಲೈಫ್ ಅಲ್ಲಿ
ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಒಂದೊಂದು ಚಕ್ರವೂ ಕೂಡ ನಮ್ಮ ಜೀವನ ಒಂದೊಂದು ವಿಷಯಗಳಿಗೆ ಮತ್ತು ಒಂದೊಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದ ಒಂದೊಂದು ಅಂಗಗಳಿಗೆ ಕೂಡ ಕನೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮೂಲಾಧಾರ ಚಕ್ರ ಅಂತ ತಗೊಂಡ್ರಿ ಅಂದ್ರೆ, ಮೂಲಾಧಾರ ಚಕ್ರ ಬಂದು ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ಸಂಬಂಧಪಟ್ಟಿರುತ್ತೆ. ಜೊತೆಗೆ ಆರೋಗ್ಯದ ರೂಪದಲ್ಲಿ ನೋಡ್ತು ಅಂದ್ರೆ ನಮ್ಮ ಲೋವರ್ ಬ್ಯಾಕ್ ಅಂದ್ರೆ ಕೆಳಗಡೆ ಬೆನ್ನಿರ್ಬಹುದು, ಸೊಂಟ ಇರಬಹುದು, ಕಾಲುಗಳಿರಬಹುದು, ಇದೆಲ್ಲವೂ ಕೂಡ ಈವನ್ ನಮ್ಮ ಬೋನ್, ಕಂಪ್ಲೀಟ್ ಬೋನ್ ಏನಿದೆ, ಸ್ಕೆಲಿಟನ್ ಏನಿದೆ, ಇದೆಲ್ಲವೂ ಕೂಡ ನಮ್ಮ ಮೂಲಾಧಾರ ಚಕ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ವ್ಯಕ್ತಿಗೆ ಮೂಲಾಧಾರ ಚಕ್ರ ಚೆನ್ನಾಗಿರುತ್ತೋ ಅವರಿಗೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ, ಫೈನಾನ್ಷಿಯಲ್ ಅಬಂಡೆನ್ಸ್ ಇರುತ್ತೆ. ಅದೇ ರೀತಿ ಹೆಲ್ತ್ ವೈಸ್ ಕೂಡ ಚೆನ್ನಾಗಿರ್ತಾರೆ. ಅದೇ ಇವ್ರಿಗೆ ಇಂಬ್ಯಾಲೆನ್ಸ್ ಆಯ್ತು ಅಥವಾ ಬ್ಲಾಕೇಜ್ ಇತ್ತು ಅಂದ್ರೆ ಫೈನಾನ್ಷಿಯಲಿ ಸಾಕಷ್ಟು ಪ್ರಾಬ್ಲಮ್ ಫೇಸ್ ಮಾಡೋದು, ಇನ್ಸೆಕ್ಯೂರಿಟಿ, ಜಾಬ್ ಅಲ್ಲಿ ಇನ್ಸೆಕ್ಯೂರಿಟಿ, ಬಿಸ್ನೆಸ್ ಅಲ್ಲಿ ಇನ್ಸೆಕ್ಯೂರಿಟಿ, ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ, ಸರ್ವೈವಲ್ ಪ್ರಾಬ್ಲಮ್, ಇದೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಲೈಫ್ ಇರ್ಬೋದು, ಇದೆಲ್ಲವೂ ಕೂಡ ಚಕ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾವು ಚಕ್ರಗಳ ಕಂಪ್ಲೀಟ್ ಸ್ಟಡಿಯನ್ನ ಮಾಡ್ತೀವಿ. ಚಕ್ರಗಳು ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಬ್ಲಾಕೇಜ್ ಆದಾಗ ಏನೇನ್ ಸಮಸ್ಯೆ ಬರುತ್ತೆ, ಅದನ್ನ ಯಾವ ರೀತಿ ಓಪನ್ ಅಪ್ ಮಾಡ್ಬೇಕು. ಬರೀ ಚಕ್ರ ಓಪನ್ ಮಾಡಿದ್ರೆ ಸಾಲದು, ಆಕ್ಟಿವ್ ಮಾಡಿದ್ರೆ ಸಾಲದು, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ಸೊ ಆ ಬ್ಯಾಲೆನ್ಸಿಂಗ್ ಹೇಗೆ, ಸೊ ಇದಕ್ಕೆಲ್ಲ ಅಡ್ವಾನ್ಸ್ ಟೆಕ್ನಿಕ್. ಈಗ ಬರೀ ನಾವು ಚಕ್ರ ಮೆಡಿಟೇಷನ್ ಅಂದ್ರೆ ನಾವೇನ್ ಮಾಡ್ತೀವಿ, ರಮ್ ಇಟ್ಕೊಂಡು ಮೆಡಿಟೇಷನ್ ಮಾಡ್ತೀವಿ ಅಷ್ಟೇ ಅಲ್ಲ. ಬೇರೆ ಬೇರೆ ಸಾಕಷ್ಟು ಟೆಕ್ನಿಕ್ಸ್ ಇವೆ ನಮ್ಮ ಚಕ್ರಗಳನ್ನ ಕ್ಲೆನ್ಸಿಂಗ್ ಮಾಡೋದಕ್ಕೆ, ಎನರ್ಜೈಸ್ ಮಾಡೋದಕ್ಕೆ, ಮತ್ತೆ ಹೀಲ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ. ಇದೆಲ್ಲವನ್ನ ಅಡ್ವಾನ್ಸ್ ಚಕ್ರ ಹೀಲಿಂಗ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ನಾವು ನೋಡುವಂಥದ್ದು ಅಡ್ವಾನ್ಸ್ ಆರಾ ಕ್ಲೆನ್ಸಿಂಗ್. ಸೊ ಆರಾ ಅನ್ನೋದು ಒಬ್ಬ ಮನುಷ್ಯನ ಸುತ್ತ ಇರುವಂತಹ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಅಂದ್ರೆ ಅಯಸ್ಕಾಂತೀಯ ವಲಯ. ಫಾರ್ ಎಕ್ಸಾಂಪಲ್, ನಾನು ಈಗ ಇಲ್ಲಿ ಕೂತಿದ್ದೀನಿ ಅಂದ್ರೆ ನನ್ನ ಸುತ್ತ ನನ್ನದೇ ಆದಂತಹ ಒಂದು ಪ್ರಭಾವಳಿ ಇರುತ್ತೆ, ಪ್ರಭಾವಳಿ ಅಂತಾನೂ ಕರಿತೀವಿ. ಆ ಒಂದು ಆರಾ ಅನ್ನೋದು ನಮ್ಮನ್ನ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ, ಆಚೆ ಕಡೆಯಿಂದ ಬರುವಂತಹ ಎಲ್ಲಾ ಋಣಾತ್ಮಕ ಶಕ್ತಿಗಳಿಂದ ನಮ್ಮನ್ನ ಕಾಪಾಡುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಯಾವ ವ್ಯಕ್ತಿಯ ಆರಾ ಸ್ಟ್ರಾಂಗ್ ಆಗಿರುತ್ತೋ, ಚೆನ್ನಾಗಿರುತ್ತೋ, ಆ ವ್ಯಕ್ತಿ ಒಳ್ಳೊಳ್ಳೆ ವಿಚಾರಗಳನ್ನ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾನೆ. ಅದಕ್ಕೆ ಬದಲಾಗಿ ಯಾವ ವ್ಯಕ್ತಿಯ ಆರಾ ವೀಕ್ ಆಗಿರುತ್ತೋ ಅಥವಾ ಆಮೇಲೆ ಡ್ಯಾಮೇಜ್ ಆಗಿರುತ್ತೋ ಅಂತವರು ಅನವಶ್ಯಕವಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಾರೆ. ಸೊ ಇವಾಗ ಏನಂದ್ರೆ ಈ ಆರಾ ಕ್ಲೆನ್ಸಿಂಗ್ ಅನ್ನೋದು ತುಂಬಾ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಯಾಕೆಂದ್ರೆ ಈಗ ನಾವು ಇವತ್ತು ನಾನು ದೇವ್ರ ಪೂಜೆ ಎಲ್ಲ ಮಾಡ್ತೀನಿ, ಮಂತ್ರಗಳೆಲ್ಲ ಹೇಳ್ತೀನಿ, ಮೇಡಮ್ ನನಗೆ ಆರಾ ಚೆನ್ನಾಗಿರಲ್ವಾ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಇವಾಗ ನೀವು ಮಂತ್ರ ಹೇಳ್ತೀರಾ, ಪೂಜೆ ಮಾಡ್ತೀರಾ, ಎಲ್ಲಾ ಮಾಡ್ತೀರಾ, ಆಮೇಲೆ ನೀವೇನ್ ಮಾಡ್ತೀರಾ, ಆಚೆ ಕಡೆ ಹೋಗ್ತೀರಾ, ಆಫೀಸಿಗೆ ಹೋಗ್ತೀರಾ, ಒಂದ್ ಬಿಸ್ನೆಸ್ ಹೋಗ್ತೀರಾ, ಅಥವಾ ಎಲ್ಲೋ ಹೋಗ್ತೀರಾ. ನಾವು ಅರ್ಧ ಗಂಟೆ ಕಾಲ ಸಾಕು ಯಾರಾದ್ರೂ ನೆಗೆಟಿವ್ ಪರ್ಸನ್ಸ್ ಜೊತೆ ಅಥವಾ ನೆಗೆಟಿವ್ ಸಿಚುಯೇಷನ್ಗೆ ನಾವು ಎಕ್ಸ್ಪೋಸ್ ಆದ್ವಿ ಅಂದ್ರೆ ನಮ್ಮ ಆರಾ ಮತ್ತೆ ಚಕ್ರ ಎರಡೂ ಕೂಡ ಇಂಬ್ಯಾಲೆನ್ಸ್ ಆಗತ್ತೆ. ಹಾಗಾಗಿ ಈ ಚಕ್ರಗಳನ್ನ ಮತ್ತೆ ಆರಾವನ್ನ ಯಾವಾಗ್ಲೂ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋ ಜೊತೆಗೆ ಪ್ರೊಟೆಕ್ಟೆಡ್ ಆಗಿ ಇಟ್ಕೋಬೇಕು. ಸೊ ಇಲ್ಲಿ ನಾವು ಕ್ಲೆನ್ಸಿಂಗ್ ಮಾಡೋದ್ರ ಜೊತೆಗೆ ಯಾವ ರೀತಿ ಆರಾವನ್ನ ನಾವು ಸ್ಟ್ರಾಂಗ್ ಮಾಡಿಕೊಂಡು ಅಲ್ಲದೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಟೆಕ್ನಿಕ್ಸ್ ಅನ್ನ ಕೂಡ ನಾವು ಇಲ್ಲಿ ಕಲ್ತ್ಕೊಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕಲಿಯುವಂತಹ ಕೋರ್ಸ್ ಯಾವ್ದಪ್ಪ ಅಂದ್ರೆ EFT, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ಸ್. ಏನಿದು EFT ಅಂದ್ರೆ? ಎಮೋಷನಲ್ ಫ್ರೀಡಮ್ ಅಂದ್ರೆ ಏನಂದ್ರೆ, ಈಗ ನಾವು ಪ್ರತಿಯೊಂದು ವಿಷಯದ ಬಗ್ಗೆನೂ ಕೂಡ ನಮ್ಗೆ ನಮ್ಮದೇ ಆದಂತಹ ಭಾವನೆಗಳಿರುತ್ತೆ. ಅದು ಹಣಕಾಸಿನ ಬಗ್ಗೆ ಇರಬಹುದು, ಒಬ್ಬ ವ್ಯಕ್ತಿಯ ಬಗ್ಗೆ ಇರಬಹುದು, ಒಂದು ಉದ್ಯೋಗದ ಬಗ್ಗೆ ಇರಬಹುದು, ಒಂದು ಬಿಸ್ನೆಸ್ ಬಗ್ಗೆ ಇರಬಹುದು. ಎಷ್ಟೊಂದ್ಸಲ ಏನಾಗುತ್ತೆ, ಈ ಒಂದು ಎಮೋಷನ್ಸ್ ನೆಗೆಟಿವ್ ಎಮೋಷನ್ಸ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಅಯ್ಯೋ ನನ್ನ ಹಣೆ ಬರನೇ ಇಷ್ಟು, ನನ್ನ ಕೈಲಿ ಸಂಪಾದಿಸಕ್ ಆಗದೆ ಇಷ್ಟು, ನಾನು ಎಷ್ಟು ಕಷ್ಟಪಡೋ ನಂಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ಪ್ರಮೋಷನ್ ಸಿಗುತ್ತೆ, ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ನನ್ಗೆ ನನ್ನ ಒಂದು ಕ್ವಾಲಿಫಿಕೇಶನ್ ಸರಿಯಾದಂತಹ ಉದ್ಯೋಗ ಸಿಗ್ತಾ ಇಲ್ಲ. ಈ ರೀತಿ ಎಷ್ಟೊಂದು ನಮ್ಗೆ ಥಾಟ್ಸ್ ಬರುತ್ತಲ್ವಾ, ಭಾವನೆಗಳು ಬರುತ್ತೆ. ಈ ಭಾವನೆಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದ ಕೆಲವೊಂದು ಭಾಗಗಳಲ್ಲಿ ಹೋಗಿ ಕಲೆಕ್ಟ್ ಆಗಿ ಅಲ್ಲಿ ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ.
ಕೆಲವೊಂದು ಎನರ್ಜಿ ಸೆಂಟರ್ಸ್ ಅಲ್ಲಿ, ಎನರ್ಜಿ ಪಾಯಿಂಟ್ಸ್ ಅಲ್ಲಿ ಹೋಗಿ ಇದೇನ್ ಮಾಡುತ್ತೆ, ನಮಗೆ ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಯಾವಾಗ ಈ ಬ್ಲಾಕೇಜ್ ಕ್ರಿಯೇಟ್ ಆಯ್ತೋ ಆಟೋಮೆಟಿಕ್ ಆಗಿ ನಮ್ಮ ಒಂದು ಲೈಫ್ ಅಲ್ಲಿ ಸಕ್ಸಸ್ಸಿನ ರೇಟ್ ನಮ್ಗೆ ಕಡಿಮೆ ಆಗುತ್ತೆ. ಅನವಶ್ಯಕವಾದಂತಹ ಒಂದು ಲಾಸ್ ಅನ್ನ, ಪ್ರಾಬ್ಲಮ್ಸ್ ಅನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಆಚೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಈ ಎಮೋಷನ್ ನಾವು ಫ್ರೀ ಬಿಡ್ಬೇಕು, ಅಂದ್ರೆ ಆಚೆ ಬಿಡ್ಬೇಕು. ಇದನ್ನ ನಾವು ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಈ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ ಅಲ್ಲಿ ನಮ್ಮ ಎಮೋಷನ್ಸ್ ಕಲೆಕ್ಟ್ ಆಗುತ್ತೆ, ಅದನ್ನ ಯಾವ ರೀತಿ ರಿಲೀಸ್ ಮಾಡ್ಬೇಕು, ಜೊತೆಗೆ ರಿಲೇಶನ್ಶಿಪ್ ಯಾವ ತರ ರಿಲೀಸ್ ಮಾಡ್ಬೇಕು, ಫೈನಾನ್ಷಿಯಲ್ ಬ್ಲಾಕೇಜ್ ಯಾವ ತರ ಡಿಲೀಟ್ ಮಾಡ್ಬೇಕು ಅಥವಾ ರಿಲೀಸ್ ಮಾಡ್ಬೇಕು, ಅದೇ ರೀತಿಯಾಗಿ ಹೆಲ್ತ್ ರಿಲೇಟೆಡ್ ನ ಯಾವ ರೀತಿ ರಿಲೀಸ್ ಮಾಡ್ಬೇಕು, ಎಲ್ಲದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಕಲ್ತ್ಕೊಳ್ತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಕಲಿಯುವಂಥದ್ದು ಮಿರಾಕಲ್ 21 ಡೇಸ್. ಸೊ ಇದೇನಪ್ಪಾ ಇದು 21 ಡೇಸ್ ಅಂದ್ರೆ, ಈ 21 ಡೇಸ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಚೇಂಜಸ್ ಅನ್ನ ತರುವಂತಹ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಮತ್ತೆ ರಿಚುವಲ್ಸ್ ಅಂದ್ರೆ ಏನ್ ದೊಡ್ಡದಾಗಿ ಪೂಜೆ ಮಾಡ್ಬೇಕು ಅಂತ ಅಲ್ಲ, ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು. ಫಾರ್ ಎಕ್ಸಾಂಪಲ್, ಈಗ ಎಲ್ಲರಿಗೂ ಗೊತ್ತಿದೆ, ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಆರಾ ಕ್ಲೆನ್ಸಿಂಗ್ ಆಗುತ್ತೆ, ನಮ್ಮ ಎನರ್ಜಿ ಫೀಲ್ಡ್ ಕ್ಲಿಯರ್ ಆಗುತ್ತೆ ಅಂತ. ಈ ತರ ಸಾಕಷ್ಟು ಟಿಪ್ಸ್ ಇದೆ. ಬರೀ ಉಪ್ಪು ನೀರಲ್ಲಿ ಸ್ನಾನ ಮಾಡೋದಲ್ಲ, ರಿಚುವಲ್ ಸಾಕಷ್ಟು ಇರುತ್ತೆ ನಮ್ಗೆ. ಬೇ ಲೀಫ್ ರಿಚುವಲ್ ಇರಬಹುದು, ಅಥವಾ ಲವಂಗವನ್ನ ಇಟ್ಕೊಂಡು ಕೆಲವೊಂದು ರಿಚುವಲ್ ಇರಬಹುದು, ಅಥವಾ ಕೆಲವೊಂದು ಬರೆಯುವಂತಹ ಆಕ್ಟಿವಿಟೀಸ್ ಇರಬಹುದು. ಈ ರೀತಿ ನಮ್ಮ ಲೈಫ್ ಅನ್ನ, ನಮ್ಮ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡುವಂತಹ ಕೆಲವೊಂದು ಮಿರಾಕ್ಯುಲಸ್ ಟೆಕ್ನಿಕ್ಸ್ ಇರುತ್ತೆ. ಇದು ಏನಕ್ಕೆ ಮಾಡ್ತೀವಿ ಅಂದ್ರೆ, ನಮ್ಮ ಒಂದು ಎನರ್ಜಿಯಲ್ಲಿ ಶಿಫ್ಟ್ ಆಗುತ್ತೆ. ಈಗ ನಮ್ ಫೋಕಸ್ ಏನು, ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು. ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಮೊದ್ಲೇನ್ ಮಾಡ್ಬೇಕು, ನಾವು ನಮ್ಮ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ಶಿಫ್ಟ್ ಅನ್ನ ತರಬೇಕು, ಮೇಲಕ್ಕೆ ತಗೊಂಡು ಹೋಗ್ಬೇಕು ನಮ್ಮ ಎನರ್ಜಿಯನ್ನ. ಸೊ ಈ ಒಂದು 21 ಡೇಸ್ ಏನ್ ಆಕ್ಟಿವಿಟೀಸ್ ಇದೆ, ಇದು ನಮ್ಮ ಎನರ್ಜಿಯಲ್ಲಿ ಒಂದು ಹೈಯರ್ ಶಿಫ್ಟ್ ಅನ್ನ ತರುವಂತಹ ಕೆಲಸ. ಓಕೆ, ಸೊ ಇದು ಯಾಕೆ 21 ಡೇಸ್ ಅಂತ ಇಟ್ಟಿದ್ದೀರಾ ಅಂತಂದ್ರೆ, ನಾವು ಯಾವುದೇ ಒಂದು ಕೆಲಸವನ್ನ 21 ದಿನ ಮಾಡಿದಾಗ ಅದು ನಮ್ಮ ಹ್ಯಾಬಿಟ್ ಆಗಿ, ಅಂದ್ರೆ ಹವ್ಯಾಸವಾಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ನಾವು ಒಂದು ಬದಲಾವಣೆಯನ್ನ ನೋಡ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ 21 ದಿನ ಬೇಕು. ಓಕೆ, ಅದಕ್ಕೋಸ್ಕರ ನಾವಿಲ್ಲಿ 21 ಡೇಸ್ ಅಂತ ಇಟ್ಕೊಂಡಿದೀವಿ. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡುವಂಥದ್ದು ಕಾರ್ಡ್ ಕಟ್ಟಿಂಗ್. ಓಕೆ, ಏನಿದು ಕಾರ್ಡ್ ಕಟ್ಟಿಂಗ್ ಅಂದ್ರೆ, ಇವಾಗ ಏನಂದ್ರೆ, ನಾವು ಪ್ರತಿಯೊಂದು ವಿಷಯದ ಬಗ್ಗೆನೂ ಕೂಡ ಒಂದು ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡಿರ್ತೀವಿ. ಓಕೆ, ಅಟ್ಯಾಚ್ಮೆಂಟ್ ಇಟ್ಕೋಬೇಡ್ದ ಮೇಡಮ್ ಅಂದ್ರೆ, ಖಂಡಿತ ಅಟ್ಯಾಚ್ಮೆಂಟ್ ಇಟ್ಕೋಬೇಕು. ಆದರೆ ಆ ಅಟ್ಯಾಚ್ಮೆಂಟ್ ಅನ್ನೋದು ನೆಗೆಟಿವ್ ಅಟ್ಯಾಚ್ಮೆಂಟ್ ಆಗಬಾರ್ದು. ಜೊತೆಗೆ ನಾವು ಏನಪ್ಪಾ ಅಂದ್ರೆ, ಎಷ್ಟೋ ಜನ್ಮಗಳನ್ನ ಕಳ್ಕೊಂಡು ಈ ಜನ್ಮಕ್ಕೆ ನಾವು ಬಂದಿದೀವಿ ಅಲ್ವಾ. ಇಷ್ಟೊಂದು ಜನ್ಮಗಳನ್ನ ನಾವು ಕ್ರಾಸ್ ಮಾಡ್ಕೊಂಡ್ ಬಂದಿದೀವಲ್ಲ, ಆ ಪಾಸ್ಟ್ ಒಂದು ಜನ್ಮಗಳದ್ದು ನಮ್ಗೆ ತಿಳಿದೇನೋ ಕಾರ್ಡ್ಸ್ ಇನ್ನೂ ಕನೆಕ್ಟ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ, ನಾವೆಲ್ಲಾದ್ರೂ ಒಂದ್ ಕಡೆ ಹೋದಾಗ ನಮ್ಗೆ ಸಡನ್ ಆಗಿ ಅನ್ಸುತ್ತಲ್ವಾ, ಇಲ್ಲಿಗೆ ಯಾವಾಗ್ಲೋ ಮೊದ್ಲೊಂದ್ಸಲ ಬಂದಿದ್ದೆ ನಾನು ಅಂತ ಫೀಲ್ ಆಗುತ್ತೆ. ಅಥವಾ ಕೆಲವೊಬ್ರು ವ್ಯಕ್ತಿಗಳನ್ನ ನೋಡಿದಾಗ, ನಾನ್ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತೀವಿ, ಒಂದೊಂದ್ಸಲ ಇವ್ರನ್ನೆಲ್ಲೋ ನೋಡಿದೀನಿ ನಾನು ಅನ್ಸುತ್ತೆ. ಅಥವಾ ಕೆಲವೊಂದ್ಸಲ ಒಂದೊಂದು ಇನ್ಸಿಡೆಂಟ್ ನಮ್ ಲೈಫಲ್ಲಿ, ಈ ಪ್ರೆಸೆಂಟ್ ಲೈಫಲ್ಲಿ ನಡೆದಿರಲ್ಲ, ಬಟ್ ಅದೇ ತರ ನಡೆದಿರೋ ತರ ನಮಗ್ ಫೀಲ್ ಆಗುತ್ತೆ. ಅಂದ್ರೆ ನಮ್ ಕನಸಲ್ಲಿ ನಾವ್ ಎಷ್ಟೊಂದ್ಸಲ ಯಾವ್ಯಾವ್ದೋ ಒಂದೊಂದ್ ಜಾಗಕ್ಕೆ ಹೋಗಿದೀವಿ ಅಂತ ಫೀಲ್ ಮಾಡ್ತೀವಿ ಅಲ್ವಾ. ಆ ಜಾಗ ನಮ್ ಲೈಫಲ್ಲಿ ನೋಡೇ ಇರಲ್ಲ, ಬಟ್ ಅಲ್ಲಿ ಕನಸಲ್ಲಿ ಹೋಗಿರ್ತೀವಿ. ಕನಸಲ್ಲಿ ಬರೋದು ಏನೋ ಒಂದು ಭ್ರಮೆ ಅಲ್ಲ, ನಮ್ಮ ಪಾಸ್ಟ್ ಲೈಫ್ಗೆ ಸಂಬಂಧಪಟ್ಟ ಮೆಮೊರೀಸು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದು ನಮಗೆ ಆ ಒಂದು ಸ್ವಪ್ನದ ರೂಪದಲ್ಲಿ ಅಥವಾ ಕನಸಿನ ರೂಪದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದೇನಕ್ಕೆ, ಇದಕ್ಕೂ ಆ ಕಾರ್ಡ್ಗೂ ಏನಂದ್ರೆ, ಇದೆಲ್ಲವೂ ಕೂಡ ನಮಗೆ ಆ ಒಂದು ಅಟ್ಯಾಚ್ಮೆಂಟ್ಸ್. ಫಾರ್ ಎಕ್ಸಾಂಪಲ್, ಯಾವುದೋ ಪಾಸ್ಟ್ ಲೈಫ್ ನಂದು ಯಾವುದೋ ಒಂದು ಕಾರ್ಮಿಕ್ ಒಂದು ಬ್ಲಾಕೇಜ್ ಇದೆ, ಹಣಕ್ಕೆ ಸಂಬಂಧಪಟ್ಟಂಗೆ ಇದೆ. ಅಥವಾ ಎಸ್ಪೆಷಲಿ ರಿಲೇಶನ್ಶಿಪ್, ಮನೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿಲ್ಲ, ನನಗೆ ಯಾರ ಜೊತೆನೂ ನನ್ನ ರಿಲೇಶನ್ಶಿಪ್ ಸರಿ ಇಲ್ಲ, ಅಥವಾ ಗಂಡನ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲ, ಮಕ್ಕಳ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲ ಅಂದಾಗ ನಮಗೂ ಅವ್ರಿಗೂ ಕಾರ್ಮಿಕ್ ಕಾರ್ಡ್ ಕನೆಕ್ಷನ್ ಇರುತ್ತೆ.
ಯಾವುದೋ ಜನ್ಮದ ಒಂದು ಕಾರ್ಮಿಕ್ ಬ್ಲಾಕೇಜ್ ಅಥವಾ ಒಂದು ಕನೆಕ್ಷನ್ ಏನಿದೆ ಅದು ನಮ್ಮ ಜೊತೆ ಇನ್ನೂ ಆ ಬಂಧನ ಇರುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಎಳೆ ತರ ಈಗ ಬೇರ್ ಹೋಗುತ್ತಲ್ಲ ಆ ರೀತಿ ನಮ್ಮ ಒಂದೊಂದು ಚಕ್ರಗಳಿಂದ ಕೂಡ ಹೋಗಿರುತ್ತೆ, ಹಿಂದೆ ಮುಂದೆ ಎರಡೂ ಕಡೆಗೂ ಎಳಿತಾ ಇರುತ್ತೆ ಅದು. ಸೊ ಎರಡ್ ಕಡೆಯಿಂದಾನು ಎಳಿತಾ ಇದೆ ಅಂದಾಗ ನಾವ್ ಎಲ್ಲಿ ಮುಂದಕ್ಕೆ ಹೋಗಕ್ಕಾಗತ್ತೆ? ನಮ್ ಹಳೇದ್ ಹಿಂದ್ಗಡೆಯಿಂದ ಎಳಿತಾ ಇದೆ, ಇನ್ಯಾವುದೋ ಒಂದು ಮುಂದ್ಗಡೆಯಿಂದ ಎಳಿತಾ ಇದೆ, ಎರಡು ಎಳಿತಾ ಇದೆ, ನಂಗೆ ಅಳ್ಳಾಡಕ್ ಆಗ್ತಿಲ್ಲ, ಈ ಕಡೆ ಆ ಕಡೆ ಮೂವ್ ಮಾಡಕ್ ಆಗ್ತಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು? ಫಸ್ಟ್ ಆ ಕಾರ್ಮಿಕ್ ಕಾರ್ಡ್ಸ್ ಏನಿದೆ ಅದನ್ನ ನಾನು ಕಟ್ ಮಾಡ್ಬೇಕು. ನಮ್ ಕಾರ್ಮಿಕ್ ಕಾರ್ಡ್ಸ್ ಕಟ್ ಮಾಡಿದ ತಕ್ಷಣ ನಮ್ ರಿಲೇಶನ್ಶಿಪ್ಗಳೆಲ್ಲ ಹಾಳಾಗೋಗುತ್ತಾ? ಇಲ್ಲ, ರಿಲೇಶನ್ಶಿಪ್ಗಳು ಇನ್ನೂ ಉತ್ತಮವಾಗತ್ತೆ. ಯಾವ್ದ್ಯಾವ್ದ್ರ ಜೊತೆ ರಿಲೇಶನ್ಶಿಪ್ ಉತ್ತಮವಾಗತ್ತೆ ಅಂದ್ರೆ ವ್ಯಕ್ತಿಗಳ ಜೊತೆ ರಿಲೇಶನ್ಶಿಪ್ ಉತ್ತಮವಾಗತ್ತೆ, ನಿಮ್ಮ ಬಿಸ್ನೆಸ್ ಜೊತೆ ರಿಲೇಶನ್ಶಿಪ್ ಉತ್ತಮವಾಗತ್ತೆ, ನಿಮ್ಮ ಹಣಕಾಸಿನ ಜೊತೆ ನಿಮ್ಮ ರಿಲೇಶನ್ಶಿಪ್ ಉತ್ತಮವಾಗುತ್ತೆ. ಎಲ್ಲ ವಿಷಯಗಳಿಗೂ ನಾವು ಕಾರ್ಡ್ ಕಟಿಂಗ್ ಮಾಡ್ತೀವಿ, ಪ್ರತಿಯೊಂದು ಕೂಡ. ಸೊ ಫಾರ್ ಎಕ್ಸಾಂಪಲ್ ನಾನು ಇವತ್ತು ನಿಮಗೆ ಇಲ್ಲಿ ಏನೋ ಒಂದು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಈ ಜನ್ಮದ್ದಲ್ಲ, ಯಾವುದೋ ಜನ್ಮದ ಒಂದು ಕನೆಕ್ಷನ್ಸ್ ನಮಗಳಿಗಿದೆ. ನಿಮಗೆ ಇವತ್ತಿನ ದಿನ ನಾನು ಇದನ್ನ ಹೇಳ್ಬೇಕು ಅನ್ನೋದು ನನಗೆ ಇರುವಂತಹ ಒಂದು ಕನೆಕ್ಷನ್, ಕಾರ್ಮಿಕ್ ಕನೆಕ್ಷನ್. ಸೊ ಯಾವಾಗ ಈ ಕಾರ್ಡ್ ಕಟಿಂಗ್ ಅನ್ನ ಮಾಡ್ತೀವಾಗ ನೆಗೆಟಿವ್ ಕಾರ್ಮಿಕ್ ಕನೆಕ್ಷನ್ಸ್ ಏನಿದೆಯೋ ಅದು ಹೀಲ್ ಆಗುತ್ತೆ. ಇದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಫೈನಾನ್ಸ್ ಇಂಪ್ರೂವ್ ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ರಿಲೇಶನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ, ಕರಿಯರ್ ಇಂಪ್ರೂವ್ ಆಗುತ್ತೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಾವು ಆಫೀಸಲ್ಲಿ ಕೆಲಸ ಮಾಡ್ತಿದೀವಿ, ನಮ್ ಬಾಸ್ ನಮಗ್ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ಅಂದ್ರೆ ಆ ಬಾಸ್ಗೂ ನಮಗೂ ನೆಗೆಟಿವ್ ಕಾರ್ಡ್ ಕನೆಕ್ಷನ್ ಇದೆ, ಹಳೇದು ನೆಗೆಟಿವ್ ಕರ್ಮ ಕಾರ್ಡ್ ಕನೆಕ್ಷನ್ ಇದೆ, ಅದನ್ನ ನಾವಿಲ್ಲಿ ಹೀಲ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ಕಾರ್ಡ್ ಕಟಿಂಗು ನಮ್ಗೆ ಇಲ್ಲಿ ಮುಖ್ಯ. ಸೊ ಇದು ಕೂಡ ಏನಕ್ಕೆ ಅಂದ್ರೆ 1 by 1 ಬರ್ತಾ ಇರೋದು ಏನಕ್ಕೆ ಅಂದ್ರೆ ಇದೆಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ವೈಬ್ರೇಷನ್ ಹೈ ಆಗುತ್ತೆ, ಅವಾಗ ನಾವು ಮ್ಯಾನಿಫೆಸ್ಟ್ ಮಾಡೋದು ಈಸಿ ಆಗತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಾವು ಕವರ್ ಮಾಡುವಂಥದ್ದು ಕಲರ್ ಹೀಲಿಂಗ್. ಸೊ ಇಲ್ಲಿ ಕಲರ್ ಹೀಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಬೇರೆ ಕಡೆ ಎಲ್ಲ ಕಲರ್ ಥೆರಪಿ ಅಂತ ನೋಡಿದೀವಿ, ನಂಬರ್ಗಳನ್ನ ಡಿಫ್ರೆಂಟ್ ಕಲರ್ ಅಲ್ಲಿ ನಾವು ಬರ್ಕೊಳ್ಳೋದ್ರಿಂದ ಅದು ವರ್ಕ್ ಆಗತ್ತೆ ಅಂತ ನಾವು ಹೇಳ್ತೀವಲ್ಲ. ಬಟ್ ಇಲ್ಲಿನ ಒಂದು ಕಲರ್ ಹೀಲಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಯಾಕೆ ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ಪ್ರತಿಯೊಂದು ಕಲರು ಕೂಡ ಆಲ್ರೆಡಿ ಯೂನಿವರ್ಸಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ, ಅಸ್ತಿತ್ವ, ಎಲ್ಲ ಕಲರ್ಗಳ ಒಂದು ಅಸ್ತಿತ್ವ ಯೂನಿವರ್ಸಲ್ ಇದೆ ಅಲ್ವಾ. ಜೊತೆಗೆ ಒಂದೊಂದು ಕಲರಿಗೂ ಕೂಡ ಅದರದ್ದೇ ಆದಂತಹ ಮೀನಿಂಗ್ ಇದೆ, ಅದರದ್ದೇ ಆದಂತಹ ಗುಣಪಡಿಸುವಂತಹ ಒಂದು ವಿಶೇಷಣಗಳಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಚೆಸ್ಟ್ ಅಲ್ಲಿ ತುಂಬಾ ಕಫ ಸೇರಿದೆ ಅಂತಂದಾಗ ನಾವೇನ್ ಮಾಡ್ತೀವಿ, ಪರ್ಪಲ್ ಕಲರ್ ಎನರ್ಜಿಯನ್ನ ಇನ್ವೋಕ್ ಮಾಡಿ ಅದನ್ನ ಅವರ ಒಂದು ಲಂಗ್ಸ್ ಅಲ್ಲಿ ಕಳಿಸ್ತೀವಿ ನಾವು. ಓಕೆ, ಅದೇ ರೀತಿಯಾಗಿ ಪಿಂಕ್ ಕಲರ್ ಅಂದಾಗ ರಿಲೇಶನ್ಶಿಪ್ ಹೀಲ್ ಆಗುತ್ತೆ, ಫೈನಾನ್ಸ್ ಒಂದು ಕಲರು. ಈ ರೀತಿ ಯೂನಿವರ್ಸಲ್ಲಿ ಒಂದೊಂದು ಕಲರ್ ಇರುವಂತದನ್ನ ನಾವೇನ್ ಮಾಡ್ತೀವಿ, ಆ ಕಲರ್ ಅನ್ನೇ ಇನ್ವೋಕ್ ಮಾಡಿ ಅದನ್ನ ಮುಖಾಂತರ ನಾವು ಹೀಲ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ನಂಬರ್ಸ್ ಅನ್ನ ಯೂಸ್ ಮಾಡಲ್ಲ, ಅಥವಾ ಪೆನ್ಗಳಲ್ಲಿ ಕಲರ್ಸ್ ಅನ್ನ ಪೆನ್ಗಳಲ್ಲಿ ಡ್ರಾ ಮಾಡ್ಕೋತೀವಿ ಅಥವಾ ಹಾಕೋತೀವಲ್ಲ, ಅದೆಲ್ಲ ಏನೂ ಮಾಡಲ್ಲ. ಜಸ್ಟ್ ಅದನ್ನ ಇನ್ವೋಕ್ ಮಾಡೋದ್ರ ಮೂಲಕ ಆ ಕಲರಿನ ಒಂದು ಎನರ್ಜಿಯನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಇದು ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ತುಂಬಾ ಕೋಪವಾಗಿದ್ದಾರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ವಿತಿನ್ 5 minutes ಅವರ ಒಂದು ಆಂಗ್ರಿ ಎಮೋಷನ್ಸ್ ನ ಚೇಂಜ್ ಮಾಡ್ಬಿಡ್ಬೋದು ನಾವು ಈ ಒಂದು ಕಲರ್ ಹೀಲಿಂಗ್ ಇಟ್ಕೊಂಡು. ಜಸ್ಟ್ ಆ ಒಂದು ಕಲರ್ ಅನ್ನ ಅವರಲ್ಲಿ ಫ್ಲೋ ಮಾಡಿದ ತಕ್ಷಣ ಸಿಂಪಲ್ ಟೆಕ್ನಿಕ್ಸ್ ಇರುತ್ತೆ, ಅದಕ್ಕೆ ಗಂಟೆ ಕಟ್ಲೆ ಕಾಲ ಕೂತ್ಕೋಬೇಕು ಅಂತ ಏನಿಲ್ಲ. ಓಕೆ, ಸೊ ಏನಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನಂದ್ರೆ ನಾನು ನನ್ನ ಕೈಗೆ ಬಣ್ಣವನ್ನ ಹಾಕೊಂಡಾಗ ನನ್ನ ಕಡೆಯಿಂದ ಅವ್ರನ್ನ ಸರಿ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಇಲ್ಲೇನ್ ಮಾಡ್ತೀನಿ, ಈ ಕಲರ್ ಥೆರಪಿಯಲ್ಲಿ ಡೈರೆಕ್ಟ್ ಆಗಿ ಅವ್ರನ್ನ ಹೀಲ್ ಮಾಡ್ಬಿಡ್ತೀನಿ, ಅವರಿಗೆ ನನ್ನ ಬಗ್ಗೆ ಇರೋ ಥಾಟ್ ಅನ್ನ ಚೇಂಜ್ ಮಾಡ್ಬಿಡ್ತೇನೆ ನಾನು. ಓಕೆ, ಆ ರೀತಿಯಾದಂತಹ ಟೆಕ್ನಿಕ್ಸ್ ಅನ್ನ ಈ ಒಂದು ಕಲರ್ ಹೀಲಿಂಗ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ ಕೋರ್ಸ್ ನಾವು ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್. ಸೊ ಇದಿಷ್ಟು ಮಾಡ್ಕೊಂಡ್ಮೇಲೆ ನಾವು ಬರುವಂಥದ್ದು ಮ್ಯಾನಿಫೆಸ್ಟೇಷನ್ಗೆ. ಸೊ ಏನ್ ಮಾಡ್ತೀವಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಂದ್ರೆ ಮ್ಯಾನಿಫೆಸ್ಟೇಷನ್ಗೆ ಸಾಕಷ್ಟು ಟೆಕ್ನಿಕ್ಸ್ ಇದೆ. ಸೊ ನೇಚರ್ ಜೊತೆ ಕನೆಕ್ಟ್ ಆಗೋದಿರಬಹುದು, ಅಥವಾ ಗ್ರಾಟಿಟ್ಯೂಡ್ ಬರೆಯೋದಿರಬಹುದು, ಜರ್ನಲಿಂಗ್ ಇರಬಹುದು. ಅದಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ರಿಚುವಲ್ಸ್ ಎಲ್ಲ ಇದೆ ಮ್ಯಾನಿಫೆಸ್ಟೇಷನ್ಗೆ. ಅದೆಲ್ಲವನ್ನ ಕೂಡ ನಾವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ
ಕಲ್ತ್ಕೊಳ್ತಾ ಹೋಗ್ತೀವಿ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಮಾಡುವಂಥದ್ದು ವಿಷನ್ ಬೋರ್ಡ್. ಸೊ ವಿಷನ್ ಬೋರ್ಡ್ ಅಂದ್ರೆ ಏನು? ನನಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸಾಧನ ಅಂತ ಹೇಳ್ಬೋದು. ಓಕೆ, ನನ್ ವಿಷನ್ ಏನು? ಇನ್ 5 ವರ್ಷದಲ್ಲಿ ನಾನು ಇಷ್ಟು ದುಡ್ಡನ್ನ ಅರ್ನ್ ಮಾಡಿ ಇಡ್ಬೇಕು, ಇನ್ 2 ವರ್ಷದಲ್ಲಿ ನಾನು ಇಷ್ಟು ಈ ಜಾಗದಲ್ಲಿ ಇಷ್ಟು ಅಗಲದ ಇಷ್ಟು ದೊಡ್ಡ ಮನೆ ಕಟ್ಟಬೇಕು. ಈ ತರ ಎಷ್ಟೊಂದು ವಿಷನ್ ಇರುತ್ತೆ. ಜಸ್ಟ್ ಎಕ್ಸಾಂಪಲ್, ಇದೊಂದು ವರ್ಷದಲ್ಲಿ ನಾನು ಈ ಕಾರ್ ತಗೋಬೇಕು. ಸೊ ಇದೆಲ್ಲವನ್ನ ನಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಡೋಂಥದ್ದು ಯಾವುದು ಅಂದ್ರೆ ಈ ಒಂದು ವಿಷನ್ ಬೋರ್ಡ್. ಓಕೆ, ಎಷ್ಟು ಚೆನ್ನಾಗಿ ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ ಅಂದ್ರೆ, ಯಾಕೆ ವರ್ಕ್ ಆಗುತ್ತೆ ವಿಷನ್ ಬೋರ್ಡ್ ಅಂದ್ರೆ, ನಮ್ಮ ಮೈಂಡ್ಗೆ ಏನಂದ್ರೆ ಪಿಕ್ಚರ್ ಮೆಮೊರಿ ಅದಕ್ಕೆ ಚೆನ್ನಾಗಿರುತ್ತೆ. ನಾವೀಗ ಸುಮ್ನೆ ಮಾತಲ್ಲಿ ಹೇಳಿ ಕೇಳೋದಕ್ಕಿಂತ ಒಂದು ಪಿಕ್ಚರ್ ಅನ್ನ ನೋಡಿದ ತಕ್ಷಣ ಅದು ನಮಗೆ ಗ್ರಾಸ್ಪ್ ಆಗಿ ಅಲ್ಲೋಗಿ ಕ್ಯಾಪ್ಚರ್ ಆಗುತ್ತೆ. ಸೊ ಪದೇ ಪದೇ ಅದನ್ನ ನೋಡ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ, ಅದು ನಮಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ನನಗೇನಿಲ್ಲ, ನಾನು ಜಸ್ಟ್ ನಾನು ಏನಿಲ್ಲ, ಒಂದಿನ ನಾವು ಕಾರ್ ಚೇಂಜ್ ಮಾಡ್ಬೇಕು, ಅಪ್ಗ್ರೇಡ್ ಮಾಡ್ಬೇಕು ಕಾರ್ ಅಂತ ನಾವು ಶೋರೂಮ್ ಸುಮ್ನೆ ನೋಡಕ್ ಹೋದ್ವಿ. ಅಲ್ಲಿ ಒಂದ್ ಕಾರ್ ನಿಲ್ಸಿದ್ರು. ನನಗದು ತುಂಬಾ ಇಷ್ಟ ಆಯ್ತು, ಆ ಕಲರು ಇಷ್ಟ ಆಯ್ತು, ಆ ಮಾಡೆಲ್ ಎಲ್ಲ ಇಷ್ಟ ಆಯ್ತು. ನಮ್ಮ ಮನೆಯವ್ರಿಗೆ ಹೇಳ್ದೆ. ನೆಕ್ಸ್ಟ್ ನಾವು ಕಾರ್ ಅಂತ ಅವತ್ ನಾವು ಇನ್ನು ಬುಕ್ ಮಾಡಕ್ ಹೋಗಿರ್ಲಿಲ್ಲ, ಸುಮ್ನೆ ನೋಡಕ್ ಹೋಗಿದ್ವಿ ಅಷ್ಟೇ, ಇನ್ನು ಎಲ್ಲ ನೋಡ್ತಾ ಇದ್ವಿ. ನಾ ಅವತ್ತೇ ಹೇಳ್ದೆ, ನಾವು ತಗೊಳಂಗಿದ್ರು ನೆಕ್ಸ್ಟ್ ಇದೇ ಕಾರು, ಇದೇ ಮಾಡೆಲ್, ಇದೇ ಕಲರ್, ಇದೇ ಬೇಕು, ಒಂಚೂರು ಚೇಂಜ್ ಇಲ್ಲ ಅಂತಂದೆ. ಅವ್ರು ಅಯ್ಯೋ ಇಷ್ಟು ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಅಂದ್ಬಿಟ್ಟು ಸುಮ್ನೆ ಬಂದ್ಬಿಟ್ವಿ. ಆಯ್ತು ನೋಡೋಣ ಬಿಡು ಅಂತ. ಬಟ್ ವಿತಿನ್ 15 ಡೇಸ್ ಅದ್ ಯಾವ ತರ ನಾವು ಚೇಂಜ್ ಆಯ್ತು ಗೊತ್ತಿಲ್ಲ ಅವ್ರ ಮೈಂಡ್. ವಿತಿನ್ 15 ಡೇಸ್ ನಾವು ಬುಕ್ ಮಾಡಿದ್ವಿ, ಅದೇ ಕಾರು, ಅದೇ ಕಲರು, ಅದೇ ಮಾಡೆಲ್. ಹೆಂಗೆ ಮಾಡಿದ್ವಿ ಅಂದ್ರೆ ಅದು ಯೂನಿವರ್ಸ್ ಗೊತ್ತು. ನಾವು ನೋಡಕ್ ಹೋದಿನ ಇನ್ನು ತಗೊಳೋ, ಸುಮ್ನೆ ನೋಡೋಣ, ಫೈನಲೈಸ್ ಆಮೇಲೆ ಮಾಡೋಣ ಅಂತ ಬೇರೆ ಬೇರೆ ಎಲ್ಲಾ ಬ್ರ್ಯಾಂಡು ನೋಡಕ್ಕೆ ಅಂತ ಅಲ್ಲಿಗೆ ಹೋಗಿದ್ದು. ಅವತ್ತೇ ನಾನು ಒಂದು ಫೋಟೋ ತಗೊಂಡೆ, ಅಂಟಿಸ್ದೆ, ಅಷ್ಟೇ, ಮುಗೀತು. 15 ಡೇಸ್ ಅಲ್ಲಿ ನಾವು ಡೌನ್ ಪೇಮೆಂಟ್ ಮಾಡಿದ್ವಿ, ಬುಕ್ ಮಾಡಿದ್ವಿ. 1 ತಿಂಗಳಲ್ಲಿ ಆ ಕಾರ್ ನಮ್ ಕೈಗೆ ಸಿಕ್ತು. ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಇಂಟೆನ್ಷನ್, ನಾವು ಏನ್ ಅಷ್ಟು ಪವರ್ ಈ ಒಂದು ವಿಷನ್ ಬೋರ್ಡ್ಗೆ. ನಾವ್ ಏನ್ ಬೇಕು ಅನ್ಕೋತೀವೋ ಅದು ನಮಗ್ ಸಿಕ್ಕೇ ಸಿಗುತ್ತೆ. ನಾನ್ ಹೇಳ್ತೀನಿ, ನಾನು ವಿಷನ್ ಬೋರ್ಡ್ ಅಲ್ಲಿ ಏನೇನ್ ಹಾಕಿದ್ನೋ ಅದ್ರಲ್ಲಿ ಆಲ್ರೆಡಿ 80% ನನಗೆ ಫುಲ್ಫಿಲ್ ಆಗೋಯ್ತು. ನಾನು ಹಾಕಿ ಒಂದ್ ವರ್ಷ ಆಗಿರ್ಬೋದು, ಅದ್ರಲ್ಲಿ ನಂದು 80% ಆಲ್ರೆಡಿ ಫುಲ್ಫಿಲ್ ಆಗೋಯ್ತು. ಇನ್ನೊಂದು 20% ಅದು ಇನ್ನೊಂದು ವರ್ಷ 2 ವರ್ಷದಲ್ಲಿ ಆಗೋಗುತ್ತೆ. ಎಸ್, 100%. ಸೊ ಅಷ್ಟು ಪವರ್ ಇರುತ್ತೆ. ಹಾಗಾಗಿ ಈ ವಿಷನ್ ಬೋರ್ಡ್ ಅನ್ನ ಹೇಗೆ ಮಾಡ್ಬೇಕು, ಅಲ್ಲಿ ನಾವು ಯೂಸ್ ಮಾಡುವಂತ ವರ್ಡ್ಸ್ ಯಾವ ತರ ಇರ್ಬೇಕು, ಪಿಕ್ಚರ್ಸ್ ಯಾವ ತರ ಇರ್ಬೇಕು, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಈವನ್ ಕಲರ್ ಕೂಡ ಮ್ಯಾಟರ್ ಆಗುತ್ತೆ. ವಿಷನ್ ಬೋರ್ಡ್ ಅಲ್ಲಿ ನಮ್ಗೆ ಕಲರ್ ಯಾವ ತರ ಕಾಂಬಿನೇಷನ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇದೆಲ್ಲವನ್ನ ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಕಲಿಯುವಂಥದ್ದು ಗ್ರೀನ್ ತಾರಾ ಮನಿ ಮ್ಯಾನಿಫೆಸ್ಟೇಷನ್. ಸೊ ಗ್ರೀನ್ ತಾರ ಅನ್ನೋದು ಏನಪ್ಪಾ ಅಂದ್ರೆ, ಒಂದು ಬುದ್ಧನ ಸ್ತ್ರೀ ರೂಪವನ್ನ ನಾವು ಗ್ರೀನ್ ತಾರ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಗ್ರೀನ್ ತಾರ ಅನ್ನೋದು ಎಲ್ಲವನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಅಂತವಳು. ಅವಳು ತುಂಬಾ ಕಂಪ್ಯಾಷನೇಟ್ ದೇವತೆ ಅವಳು. ಸೊ ನಾವ್ ಏನ್ ಕೇಳಿದ್ರು ಕೊಡೋ ಅಂತಹ ದೇವತೆ ಅವಳು. ಓಕೆ, ಹಾಗಾಗಿ ಇವಳನ್ನ ನಾವು ಕನೆಕ್ಟ್ ಆಗೋದ್ರ ಮೂಲಕ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ರಿಲೇಶನ್ಶಿಪ್ ಮ್ಯಾನಿಫೆಸ್ಟೇಷನ್, ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇಲ್ಲಿ ನಾವು ಮೇನ್ ಆಗಿ ಮನಿ ಮ್ಯಾನಿಫೆಸ್ಟೇಷನ್ಗೆ ಇರುವಂತಹ ರಿಚುವಲ್ಸ್ ಅನ್ನ ನಾವು ಕಲಿತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕಲಿಯುವಂಥದ್ದು 7 ಡೇಸ್ ಸಂಕಲ್ಪ ಸಿದ್ಧಿ. ಏನಿದು ಅಂದ್ರೆ, ಸಂಕಲ್ಪ ಸಿದ್ಧಿ ಅಂದ್ರೇನು, ನಾನು ಏನ್ ಅನ್ಕೋತೀನೋ ಅದನ್ನ ಅಚೀವ್ ಮಾಡೋದು. ಇದೇನ್ 7 ಡೇಸ್ ಅಂದ್ರೆ, ಇದರಲ್ಲಿ ಮುಖ್ಯವಾಗಿ ನಮ್ಮ ವೇದಗಳಲ್ಲಿ ಇರುವಂತಹ ವಿಶೇಷವಾದಂತಹ ಕೆಲವೊಂದು ಮಂತ್ರಗಳಿವೆ. ಜೊತೆಗೆ ಬರೀ ಮಂತ್ರಗಳು ಮಾತ್ರ ಅಲ್ಲ, ಕೆಲವೊಂದು ಪಿಕ್ಚರ್ಸ್ ಇರಬಹುದು, ಕೆಲವೊಂದು ಆಕ್ಟಿವಿಟೀಸ್ ಇರಬಹುದು. ಇದೆಲ್ಲವೂ ಏನಪ್ಪಾ ಅಂದ್ರೆ ನಮ್ಗೆ ವರ್ಡ್ಸ್, ಮೇನ್ ಆಗಿ ಕೆಲವೊಂದು ವರ್ಡ್ಸ್ ಇರಬಹುದು. ಅವುಗಳೆಲ್ಲ ಏನಂದ್ರೆ ನಮಗೆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೊಡುತ್ತೆ. ಅಂದ್ರೆ ನಮ್ಗೆ ಯಾವ್ದೋ, ಈಗ ಫಾರ್ ಎಕ್ಸಾಂಪಲ್ ಒಂದ್ ವೀಕಲ್ಲಿ ಯಾವ್ದೋ ಒಂದು ನನಗೆ ಮ್ಯಾನಿಫೆಸ್ಟ್ ಆಗ್ಬೇಕು. ನಾ ಯಾವ್ದೋ ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆ ಕೆಲಸ ನಂಗೆ ಒಂದ್ ವಾರದಲ್ಲಿ ಸಿಗ್ಬೇಕು. ಎಸ್, 1 ವೀಕಲ್ಲಿ ನಿಮ್ಗೆ 100% ಗ್ಯಾರಂಟಿ. ನಿಮ್ಗೆ ಯಾರೋ ಇಷ್ಟು ಲಕ್ಷ ಕೊಡ್ಬೇಕು, 1 ವಾರದಲ್ಲಿ ನಿಮ್ಗೆ ಆ ಅಮೌಂಟ್ ಗ್ಯಾರಂಟಿ. ಅಷ್ಟು ಪವರ್ಫುಲ್ ಆಗಿರುವಂತಹ ವೇದಗಳಲ್ಲಿ, ಶಾಸ್ತ್ರಗಳ ಜೊತೆಗೆ ನಮ್ಮ ಸಿದ್ಧರುಗಳು ಹೇಳಿರುವಂತಹ ಅನೇಕ ವಿಧವಾದಂತಹ ಟೆಕ್ನಿಕ್ಸ್ ಅನ್ನ ಇಲ್ಲಿ ಫಾಲೋ ಮಾಡ್ತೀವಿ ನಾವು.
ಸಿದ್ಧ ಪುರುಷರು ಅಂತ ಏನ್ ಹೇಳ್ತೀವಲ್ಲ, ಸಿದ್ಧರು ಅಂತ ಹೇಳ್ತೀವಲ್ಲ, ಆ ಸಿದ್ಧರುಗಳು ಉಪಯೋಗಿಸಿರುವಂತಹ ಟೆಕ್ನಿಕ್ಗಳನ್ನ, ಆ ಒಂದು ಮಂತ್ರಗಳನ್ನ, ಆ ಒಂದು ವರ್ಡ್ಸ್ ಅನ್ನ, ಆಮೇಲೆ ಕೆಲವೊಂದು ಪಿಕ್ಚರ್ಸ್ ಇವೆ, ಅವೆಲ್ಲವನ್ನ ಕೂಡ ನಾವಿಲ್ಲಿ ಯೂಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಮತ್ತೆ ನಮ್ಮ ವಿಶ್ ಅನ್ನು, ನಮ್ಮ ಸಂಕಲ್ಪನ ಪೂರೈಸ್ಕೊಳ್ತಾ ಹೋಗ್ತೀವಿ. ಓಕೆ, ಜೊತೆಗೆ ಇಲ್ಲಿ ನಮ್ಗೆ ಒಂದು ವಿಶೇಷವಾದಂತಹ ಮೆಡಿಟೇಷನ್ ಬರುತ್ತೆ, ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್. ಅದರಲ್ಲಿ ಒಂದು ಅದ್ಭುತವಾದಂತಹ ಒಂದು ಮಂತ್ರ ಬರುತ್ತೆ, ಒಂದೇ ವರ್ಡ್ ಮಂತ್ರ. ಅದನ್ನ ಹೇಳ್ಕೊಂಡು ನಾವು ಮೆಡಿಟೇಷನ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಆಗದೆ ಇರುವಂತಹ ವಿಚಾರನೇ ಇಲ್ಲ ನಮಗೆ. ಅಷ್ಟು ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್ ನಮ್ಗೆ ಇದ್ರಲ್ಲಿ ಕಲಿತಾ ಹೋಗ್ತೀವಿ. ಅದು ಕೂಡ ಸಿದ್ಧರುಗಳು ಕೊಟ್ಟಿರುವಂತಹ ಒಂದು ವಿಧಾನ. ಓಕೆ, ನೆಕ್ಸ್ಟ್ ಕಲಿಯುವಂತದ್ದು ಏನಪ್ಪಾ ಅಂದ್ರೆ ವೈಲೆಟ್ ಫ್ಲೇಮ್ ಹೀಲಿಂಗ್. ಸೊ ಇದೇನ್ ವೈಲೆಟ್ ಫ್ಲೇಮ್ ಹೀಲಿಂಗ್ ಅಂದ್ರೆ, ಈಗ ನಾನು ಹೇಳ್ದೆ ಯೂನಿವರ್ಸ್ ಅಲ್ಲಿ ಎಲ್ಲಾನು ಇದೆ, ಈ ಬ್ರಹ್ಮಾಂಡದಲ್ಲಿ ಸಕಲವೂ ಇದೆ, ನಮ್ಗೆ ಇದಿದೆ ಅದಿಲ್ಲ ಅನ್ನೋ ತರ ಏನೂ ಇಲ್ಲ, ಪ್ರತಿಯೊಂದು ಕೂಡ ಇದೆ. ಆ ರೀತಿ ಇರೋ ಅಂತದ್ರಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ವೈಲೆಟ್ ಫ್ಲೇಮ್. ಏನ್ ಮಾಡುತ್ತೆ ಈ ವೈಲೆಟ್ ಫ್ಲೇಮ್ ಅಂದ್ರೆ, ನಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನ, ಅದ್ ಯಾವ ನೆಗೆಟಿವಿಟಿ ಆಗಿರ್ಬೋದು, ದೃಷ್ಟಿ ಆಗಿದ್ಯಾ, ಅಥವಾ ಹೆಲ್ತ್ ಇಶ್ಯೂಸ್ ಆಗಿದ್ಯಾ, ಅಥವಾ ನಮ್ಗೆ ಬೇರೆ ತರ ಏನೋ ಸಮಸ್ಯೆ ಆಗಿದ್ಯಾ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಎಲ್ಲವನ್ನು 5 ನಿಮಿಷದಲ್ಲಿ ಹೀಲ್ ಮಾಡಿ ಹಾಕುತ್ತೆ ಇದು. ಅದನ್ನ ಸುಟ್ಟು ಹಾಕುತ್ತೆ, ಆ ನೆಗೆಟಿವಿಟಿನ ಸುಟ್ಟು ನಮ್ಮಿಂದ ಕ್ಲಿಯರ್ ಮಾಡುತ್ತೆ. ಯೂಶಲಿ ನಾನು ಯಾವಾಗ್ಲೂ ನನ್ನ ರೆಗ್ಯುಲರ್ ಆಗಿ ನನ್ನ ಹತ್ರ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಯಾವಾಗ್ಲೂ ಒಂದೊಂದ್ಸಲ ಏನಾಗುತ್ತೆ, ಎಲ್ಲಾದ್ರೂ ಆಚೆ ಹೋದಾಗ ನೀರ್ ಕುಡಿಬೇಕಾಗುತ್ತೆ, ನನಗೆ ನೀರು ಬೇಗ ನನಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದೇನಾಗುತ್ತೆ, ಥ್ರೋಟ್ ಇರಿಟೇಷನ್ ಶುರು ಆಗುತ್ತೆ. ನಂಗೆ ಥ್ರೋಟ್ ಇರಿಟೇಷನ್ ಅಂದ್ರೆ ನನಗೇನಿಲ್ಲ, ನಾನು ಹೀಲ್ ಮಾಡ್ಕೋತೀನಿ. ಬಟ್ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಮಕ್ಳಿರ್ತಾರೆ, ಅವ್ರಿಗೆ ಇಂಪ್ಯಾಕ್ಟ್ ಆಗ್ಬಾರ್ದು. ಸೊ ತಕ್ಷಣ ಏನ್ ಮಾಡ್ತೀನಿ, ಈ ವೈಲೆಟ್ ಫ್ಲೇಮ್ ಹೀಲಿಂಗ್ ಹಾಕಿ ನಾನು ಆಕ್ಟಿವೇಟ್ ಮಾಡ್ಕೊಂಡ್ರೆ ವಿತಿನ್ ಫ್ಯೂ ಸೆಕೆಂಡ್ ನಂಗೆ ಎಷ್ಟು ಚೆನ್ನಾಗಿ ಫೀಲ್ ಆಗತ್ತೆ ಅಂದ್ರೆ, ಅಲ್ಲೆಲ್ಲ ಆ ಒಂದು ಬ್ಯಾಕ್ಟೀರಿಯಾಸ್, ವೈರಸ್ ಎಲ್ಲ ಅದು ಒದ್ದಾಡ್ಕೊಂಡು ಅಲ್ಲಿ ಸುಟ್ಟೋಗ್ತಾ ಇರೋದಂಗೆ ಫೀಲ್ ಆಗುತ್ತೆ, ಲಿಟ್ರಲಿ ಫೀಲ್ ಆಗುತ್ತೆ. ಅದಾಗಿ ಒಂದ್ 5 ಮಿನಿಟ್ಸ್ ಅಲ್ಲಿ ಥ್ರೋಟ್ ಅಲ್ಲಿ ಎಷ್ಟೇ ಇರಿಟೇಷನ್ ಇರ್ಲಿ, ಕಿಚ್ ಇರ್ಲಿ, ಏನಾದ್ರೂ ಇರ್ಲಿ, ಅದು ಕ್ಲಿಯರ್ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿ. ಆಮೇಲೆ ನಾವೆಲ್ಲಾದ್ರೂ ಮೈ ಕಾಲ್ ತುಂಬಾ ನೋವು ಅಂತ ಅನ್ಕೊಳ್ತೀವಿ. ಸೊ ಸಡನ್ ಆಗಿ ಇದ್ರಲ್ಲಿ ನಾವು ಫ್ಲೋ ಮಾಡ್ಕೊಂಡ್ವಿ, ಇದನ್ನ ಆಕ್ಟಿವೇಟ್ ಮಾಡ್ಕೊಂಡು ಅಂದ್ರೆ ಇನ್ಸ್ಟೆಂಟ್ ಆಗಿ ನಮ್ಗೆ ಬಾಡಿ ಪೇನ್ ಕ್ಲಿಯರ್ ಆಗುತ್ತೆ. ಮಕ್ಕಳು ಹಠ ಮಾಡ್ತಾ ಇದ್ದಾರೆ, ಅದಕ್ಕೂ ಅಷ್ಟೇ. ಎಲ್ಲ ಅದಕ್ಕೆ ಅಂತಲ್ಲ, ಪ್ರತಿಯೊಂದಕ್ಕೂ ಕೂಡ ಯಾರಾದ್ರೂ ನಮ್ಮ ಮೇಲೆ ಎಗರಾಡ್ತಾ ಇದಾರೆ, ಕೂಗಾಡ್ತಾ ಇದಾರೆ, ಇಮಿಡಿಯೇಟ್ ಆಗಿ ಅವ್ರಿಗೆ ವೈಲೆಟ್ ಫ್ಲೇಮ್ ಅನ್ನ ಆಕ್ಟಿವೇಟ್ ಮಾಡಿ ಬಿಟ್ವಿ ಅಂದ್ರೆ ಎಲ್ಲಾ ಎನರ್ಜೀಸು, ಬೇಡದೇ ಇರೋ ಎನರ್ಜೀಸ್ ಎಲ್ಲ ಇದಾಗುತ್ತೆ, ಗ್ರೌಂಡಿಂಗ್ ಆಗುತ್ತೆ. ಓಕೆ, ಇದು ನಾವು ವೈಲೆಟ್ ಫ್ಲೇಮ್ ಅಲ್ಲಿ ಕಲಿಯುವಂಥದ್ದು. ನೆಕ್ಸ್ಟ್ ನೋಡೋ ಅಂಥದ್ದು ಲಾ ಆಫ್ ಅಟ್ರಾಕ್ಷನ್. ಸೊ ಏನಿದು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ, ನಮಗೆ ನಮ್ಮ ಅಟ್ರಾಕ್ಷನ್ ಪವರ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಯೂನಿವರ್ಸ್ ಅಲ್ಲಿ ಅದರದೇ ಆದಂತಹ, ಒಂದ್ ನಿಮಿಷ, ಅದರದೇ ಆದಂತಹ ಕೆಲವೊಂದು ಲಾಗಳಿರುತ್ತೆ. ಓಕೆ, ಸೊ ಪ್ರತಿಯೊಂದ್ರದ್ದು ಅದ್ರದೇ ಆದಂತಹ ಲಾ. ಇವಾಗ ನಮ್ದೇ ಆದಂತಹ ಲಾಸ್ ನಮಗಿಲ್ವಾ ಸೊಸೈಟಿಯಲ್ಲಿ, ಅದೇ ತರನೇ ಯೂನಿವರ್ಸ್ಗೂ ಕೂಡ ಅದ್ರದೇ ಆದಂತಹ ಲಾಸ್ ಇದೆ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ನಾವು ಫಾಲೋ ಮಾಡಿದಾಗ ಮಾತ್ರ ಯೂನಿವರ್ಸ್ ನ ನಾವು ಮ್ಯಾಚ್ ಮಾಡಕ್ಕಾಗೋದು, ಅದನ್ನ ರೀಚ್ ಮಾಡಕ್ಕಾಗೋದು. ಹಾಗಾಗಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಆ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವಂತಹ ನಮ್ಗೆ ದಾರಿಗಳೇನು, ಅದನ್ನ ಯಾವ ತರ ಫಾಲೋ ಮಾಡ್ಬೇಕು, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಕವರ್ ಮಾಡುವಂತದ್ದು ಏನಪ್ಪಾ ಅಂದ್ರೆ ಥೇಟಾ ಹೀಲಿಂಗ್. ಸೊ ಏನಿದು ಥೇಟಾ ಹೀಲಿಂಗ್ ಅಂದ್ರೆ, ನಾನು ಹೇಳ್ದೆ ಈಗ್ಲೇ ಆಗ್ತಾನೆ ಆಲ್ಫಾ ಸ್ಟೇಟ್ ಹೋಗ್ತೀವಿ ಅಂತ ಹೇಳಿದ, ಅದು ನೆಕ್ಸ್ಟ್ ಥೇಟಾ ಹೀಲಿಂಗ್. ಅದಕ್ಕೆ ನೆಕ್ಸ್ಟ್ ಹೋಗುವಂಥದ್ದು ಥೇಟಾ ಸ್ಟೇಟ್. ಸೊ ಯಾವಾಗ ನಮ್ಮ ಇಡೀ ಮನಸ್ಸು ಪ್ರಶಾಂತವಾಗಿರುತ್ತೆ. ಇದು ಆಲ್ಮೋಸ್ಟ್ ಯಾವ ತರ ಅಂದ್ರೆ, ನಮಗೆ ನಮ್ಮ ಒಳಗಡೆ ಇರುವಂತಹ ಬೇಡದ ಎಲ್ಲ ವಿಚಾರಗಳನ್ನ ರೀಪ್ರೋಗ್ರಾಮಿಂಗ್ ಮಾಡುವಂತದ್ದು. ಅದು ಯಾವ್ದಾದ್ರಲ್ಲಿ, ಫಾರ್ ಎಕ್ಸಾಂಪಲ್ ನನಗೇನೋ ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ಯಾಕೋ ತುಂಬಾ ಬೆಳಗ್ಗೆ ಹೊತ್ತು ತುಂಬಾ ಸೋಮಾರಿತನ ಅನ್ಸುತ್ತೆ, ಅಥವಾ ನಂಗೆ ತುಂಬಾ ಪ್ರೊಕ್ರಾಸ್ಟಿನೇಷನ್ ಅನ್ಸುತ್ತೆ, ನನ್ಗೆ ಯಾವ ಕೆಲ್ಸನೂ ಮಾಡಕ್ ಮೂಡೇ ಆಗಲ್ಲ. ಇದೆಲ್ಲ ಏನಂದ್ರೆ ನಾವು ಕ್ರಿಯೇಟ್ ಮಾಡಿರುವಂತಹ ಥಾಟ್ಸ್. ಓಕೆ, ನಾವ್ ಹೇಳ್ಕೊಂಡು ನಾನು ಎಷ್ಟು ಕಷ್ಟಪಟ್ರು ನನ್ಗೆ ದುಡ್ಡು ಬರಲ್ಲ, ನನ್ ಬಿಸ್ನೆಸ್ ಚೆನ್ನಾಗಿ ನಡೆಯಲ್ಲ, ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಇಷ್ಟು ವರ್ಷ ಆದ್ರೂ ನಾನು 20,000ಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ಇದೆಲ್ಲಾನು ನಾವು ಕ್ರಿಯೇಟ್ ಮಾಡಿರುವಂತಹ ಥಾಟ್ಸ್. ಇದೇನಾಗಿದೆ, ಫುಲ್ ಡೀಪ್ ರೂಟೆಡ್ ಆಗ್ಬಿಟ್ಟಿದೆ ನಮಗೆ. ಈ ಥೇಟಾ ಸ್ಟೇಟ್ ಅಲ್ಲಿ ಏನಂದ್ರೆ, ನಾವು ಫುಲ್ ರಿಲ್ಯಾಕ್ಸ್ ಆಗಿರೋದ್ರಿಂದ ಆ ಸ್ಥಿತಿಯಲ್ಲಿ ನಾವು ನಮ್ಮ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ತೀವಿ.
ಇಲ್ಲಿ ನಾವು ಮಾಡ್ಬಿಟ್ವಿ ರೀಪ್ರೋಗ್ರಾಮಿಂಗ್ ಅಂದ್ರೆ ಮತ್ತೆ ನಮ್ಗೆ ಅದು ಹಳೇದು ಒಂದು ಏನಿದೆಯಾ ಬ್ಲೂ ಪ್ರಿಂಟ್ ಅದು ವಾಪಸ್ ಬರಲ್ಲ ನಮಗೆ. ಒಂದ್ಸಲ ಇಲ್ಲಿ ಬ್ಲೂ ಪ್ರಿಂಟ್ ಕರೆಕ್ಷನ್ ಆಗೋಯ್ತು ಅಂದ್ರೆ ಮತ್ತೆ ನಮ್ಗೆ ಹಳೇದು ಯಾವುದು ಬರಲ್ಲ ಪ್ರಿಂಟ್. ಸೊ ಆ ರೀತಿ ಪವರ್ಫುಲ್ ಆಗಿರುವಂತಹ ಥೇಟಾ ಹೀಲಿಂಗ್ ಅನ್ನ ಕೂಡ ಕಲಿತೀವಿ. ನೆಕ್ಸ್ಟ್ ನಾವು ಕಲಿಯುವಂತದ್ದು ಏನಪ್ಪಾ ಅಂದ್ರೆ ಪಂಚತತ್ವ ಹೀಲಿಂಗ್. ಏನಿದು ಪಂಚತತ್ವ ಹೀಲಿಂಗ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಒಂದು ಇಡೀ ಶರೀರ ಇರ್ಬೋದು, ಪ್ರತಿಯೊಂದು ವಿಷಯ ಇರ್ಬೋದು ಈ ಭೂಮಿ ಮೇಲೆ 5 ತತ್ವಗಳಿಂದ ಆಗಿದೆ. ಯಾವ್ದ್ಯಾವ್ದು? ಪೃಥ್ವಿ ತತ್ವ, ಆಕಾಶ ತತ್ವ, ವಾಯು ತತ್ವ, ಜಲತತ್ವ, ಅಗ್ನಿ ತತ್ವ. ಈ 5 ತತ್ವಗಳಿಂದ ಆಗಿದೆ ಅಲ್ವಾ. ಸೊ ಯಾವಾಗ ಈ 5 ತತ್ವಗಳಲ್ಲಿ ಇಂಬ್ಯಾಲೆನ್ಸ್ ಆಗತ್ತೋ ಅವಾಗ್ಲೇ ನಮ್ ಲೈಫಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಪಂಚತತ್ವಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಬಿಟ್ವಿ ಅಂದ್ರೆ ನಮ್ಮ ಒಂದು ಸಾಕಷ್ಟು ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು, ಅಥವಾ ನಮ್ಮ ಭಾವನಾತ್ಮಕವಾಗಿರ್ಬೋದು, ಅಥವಾ ಸುತ್ತಮುತ್ತಲಿನ ಪರಿಸರ ಇರ್ಬೋದು. ಇದೆಲ್ಲವೂ ಕೂಡ ನಮ್ಮ ಒಂದು ಪಂಚತತ್ವವನ್ನ ಹೀಲ್ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಒಂದು 5 ತತ್ವಗಳನ್ನ ನಾವಿಲ್ಲಿ ಹೀಲ್ ಮಾಡ್ತೀವಿ. ಇದರಲ್ಲಿ ಹೇಗ್ ಹೀಲ್ ಮಾಡ್ಬೇಕು ಅನ್ನೋದನ್ನು ಕಲ್ತ್ಕೊಳ್ತೀವಿ, ಮತ್ತೆ ಸೆಲ್ಫ್ ಹೀಲಿಂಗ್ ಅನ್ನ ಕೂಡ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಕಲಿಯುವಂಥದ್ದು ಚಿ ಬಾಲ್ ಹೀಲಿಂಗ್. ಏನಿದು ಚಿ ಬಾಲ್ ಹೀಲಿಂಗ್ ಅಂದ್ರೆ, ಚಿ ಅಂದ್ರೇನು? ಶಕ್ತಿ, ಎನರ್ಜಿ. ಓಕೆ, ನಾವು ರೇಖಿಯಲ್ಲಿ ರೇ ಮತ್ತೆ ಕೀ ಇದೆಯಲ್ಲ, ಕೀ ಅಂದ್ರೆ ಲೈಫ್ ಫೋರ್ಸ್ ಎನರ್ಜಿ ಅಂತ ಇದೆಯಲ್ಲ, ಆ ಕೀ ಅನ್ನೋದ ಎನರ್ಜಿಯನ್ನ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಜಪಾನಿನವರು ಚೈನಾದವರು ಇದನ್ನ ಚಿ ಅಂತ ಕರೀತಾರೆ. ಚಿ ಅಂದ್ರೆ ಶಕ್ತಿ, ಪ್ರಾಣ ಶಕ್ತಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವೇನಂದ್ರೆ ಈ ಒಂದು ಚಿ ಬಾಲ್ ಹೀಲಿಂಗ್ ಅಲ್ಲಿ ನಾವು ಕೆಲವೊಂದು ಪ್ರಾಣ ಶಕ್ತಿಯನ್ನ ಉಪಯೋಗಿಸಿ ಬಾಲ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಆ ಬಾಲ್ಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಏನ್ ಇಂಟೆನ್ಷನ್ ಇದೆಯೋ ಅದರಲ್ಲಿ ಸೆಟ್ ಮಾಡಿ ನಾವು ಯಾರಿಗೆ ಕಳಿಸ್ಬೇಕು, ಎಲ್ಲಿಗೆ ಕಳಿಸ್ಬೇಕು, ಏನಾಗ್ಬೇಕು ಅಲ್ಲಿಗೆ ಕಳಿಸ್ತೀವಿ. ಈ ಚಿ ಬಾಲ್ ಹೀಲಿಂಗ್ ಎಷ್ಟು ಪವರ್ಫುಲ್ ಅಂದ್ರೆ ನಿಮಗೆ ಮಳೆ ಬೇಕಾದ್ರೂ ಬರ್ಸ್ಬಹುದು. ಓಕೆ, ಅಷ್ಟು ಪವರ್ಫುಲ್. ಇಲ್ಲ ಮಳೆ ನಿಲ್ಲಿಸ್ಬೇಕಾ, ಮಳೆ ನಿಲ್ಲಿಸಬಹುದು. ಓಕೆ, ಯಾರಾದ್ರೂ ಒಬ್ರಿಗೆ ನಿಮ್ಗೆ ಅಮೌಂಟ್ ಕೊಡ್ಬೇಕಾ, ಕೊಡದೆ ನಿಮ್ಗೆ ಸತಾಯಿಸ್ತಾ ಇದಾರಾ? ಓಕೆ, ಸೊ ಯಾರಾದ್ರೂ ನಿಮ್ಗೆ ಮನಿ ಕೊಡೋದನ್ನ ಸತಾಯಿಸ್ತಾ ಇದ್ದೀರಾ, ಅವ್ರ ಮನಸ್ಸನ್ನ ಚೇಂಜ್ ಮಾಡಿ ಅವ್ರ ಆರಾಮಾಗಿ ನಿಮ್ಗೆ ಅವರೇ ಬಂದು ನಿಮ್ಗೆ ದುಡ್ಡು ಕೊಡೋ ತರ ಮಾಡ್ಕೋಬಹುದು. ನಾವಿಲ್ಲೇನು ಬೇರೆ ಏನು ನೆಗೆಟಿವ್ ಆಗಿ ಮಾಡಲ್ಲ. ಅವರ ಮನ ಪರಿವರ್ತನೆಗೆ ನಾವು ಯೂನಿವರ್ಸಲ್ ಇರುವಂತಹ ಪವಿತ್ರವಾದಂತಹ ಶಕ್ತಿಯನ್ನ ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆನಾ. ಸೊ ಇದರಲ್ಲಿ ನಾವು ಎಲ್ಲದಕ್ಕೂ ಹೀಲ್ ಮಾಡ್ಬೋದು. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮೀಟಿಂಗ್ ಇದೆ ಅಥವಾ ಯಾವ್ದೋ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದೀರ, ಆ ಮೀಟಿಂಗ್ ಅಥವಾ ಆ ಇಂಟರ್ವ್ಯೂ ನಿಮಗೆ ಒಂದು ಫೇವರಬಲ್ ಆಗಿ ಆಗ್ಬೇಕು. ಓಕೆ, ಅಥವಾ ಆ ಯಾರೋ ವ್ಯಕ್ತಿಯನ್ನ ಮೀಟ್ ಮಾಡಕ್ ಹೋಗ್ತಾ ಇದೀರಾ, ಅವರಿಂದ ನಿಮ್ಗೆ ದುಡ್ಡು ಬರ್ಬೇಕು, ಏನಾದ್ರೂ ಆಗಿರ್ಬೋದು. ಆ ಸಿಚುವೇಶನ್ ಅನ್ನ ನಿಮ್ಮ ಒಂದು ಅನುಕೂಲಕ್ಕೆ ಅನುಗುಣವಾಗಿ ಬದಲಾಯಿಸುವಂತ ಶಕ್ತಿ ಈ ಚಿ ಬಾಲ್ಗಿದೆ. ಅಥವಾ ಈ ಕೆಲವೊಬ್ರು ಇಲ್ಲಿ ಹೀಲರ್ಸ್ ಇದೀವಿ. ಓಕೆ, ಹೀಲರ್ಸ್ ಇದೀವಿ, ಮತ್ತೆ ಪ್ರಾಕ್ಟಿಷನರ್ಸ್ ಇದೀವಿ, ಎಲ್ಲರೂ ಇದೀವಿ. ನಾವೇನಂದ್ರೆ ಈಗ ಯಾವ್ದೋ ಒಂದು ಎಮರ್ಜೆನ್ಸಿ ಕೇಸ್ ಬರುತ್ತೆ. ಓಕೆ, ಎಮರ್ಜೆನ್ಸಿ ಕೇಸ್ ಅಂದ್ರೆ ಯಾವ್ದೋ ಒಂದು ICU ಪೇಷಂಟ್ ಬರ್ತಾರೆ, ಅಥವಾ ತುಂಬಾ ಕ್ರಾನಿಕ್ ಡಿಸೀಸ್ ಇರೋರಂತ ಪೇಷಂಟ್ ಬರ್ತಾರೆ. ಸೊ ಅವ್ರಿಗೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಈಗ ಸುಮ್ನೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಹೀಲಿಂಗ್ ಕೊಟ್ರೆ ಅವ್ರಿಗೆ ಸಾಲೋದಿಲ್ಲ, ಅವ್ರಿಗೆ ಎನರ್ಜಿ ತುಂಬಾ ಬೇಕಾಗಿರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಈ ಚಿ ಬಾಲ್ ಮೂಲಕ ನಾವು ಪ್ರೋಗ್ರಾಮಿಂಗ್ ಮಾಡಿ ಅವ್ರಿಗೆ ಎನರ್ಜಿ ಕಳಿಸಿದ್ವಿ ಅಂದ್ರೆ ಕಂಟಿನ್ಯೂಸ್ ಆಗಿ 24 hours ಅಲ್ಲ, ನೀವು 48 hours ಅಲ್ಲ, ನೀವು 7 days ವರ್ಗೂ ಕೂಡ ಆ ಎನರ್ಜಿ ಫ್ಲೋ ಅವ್ರಿಗೆ ಕಂಟಿನ್ಯೂಸ್ ಆಗಿ ಕೊಡ್ಬೋದು. ನೀವು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಕೆಲಸಗಳನ್ನ ಈ ಚಿ ಬಾಲ್ ನಮಗ್ ಮಾಡುತ್ತೆ. ಇದನ್ನೆಲ್ಲ ನಾವು ಯಾವ ರೀತಿ ಚಿ ಬಾಲ್ ಕ್ರಿಯೇಟ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಇಂಟೆನ್ಷನ್ ಸೆಟ್ ಮಾಡ್ಬೇಕು, ಅದ್ರೊಳಗಡೆ ಸಿಂಬಲ್ಸ್ ಯಾವ ತರ ಇನ್ಸರ್ಟ್ ಮಾಡ್ಬೇಕು, ಅದನ್ನ ಹೇಗ್ ಕಳಿಸ್ಬೇಕು, ಹೇಗ್ ಹೀಲಿಂಗ್ ಮಾಡ್ಬೇಕು, ಪ್ರತಿಯೊಂದು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡುವಂಥದ್ದು ವಾಟರ್ ಹೀಲಿಂಗ್. ಏನಿದು ವಾಟರ್ ಹೀಲಿಂಗ್ ಅಂದ್ರೆ, ನಮ್ಮ ನೀರು, ಕುಡಿಯೋ ನೀರಿನ ಮೂಲಕ ನಾವು ಹೀಲ್ ಮಾಡ್ತೀವಿ. ಏನಕ್ಕೆ ನೀರು ಅಂದ್ರೆ, ಸೈಂಟಿಫಿಕಲಿ ಪ್ರೂವ್ ಆಗಿರೋದು ಏನಪ್ಪಾ ಅಂದ್ರೆ, ನೀರು ನಾವು ಏನನ್ನ ಹೇಳ್ತೀವೋ ಅದನ್ನ ಅಬ್ಸಾರ್ಬ್ ಮಾಡುತ್ತೆ, ಅದ್ರ ಪ್ರಕಾರ ಅದು ಬಿಹೇವ್ ಮಾಡುತ್ತೆ.
ಸೊ ನೀವು ಒಳ್ಳೆ ಇಂಟೆನ್ಷನ್ ಕೊಟ್ಟಾಗ ಅದು ಒಳ್ಳೆ ಕೆಲಸವನ್ನ ಮಾಡ್ಕೊಡುತ್ತೆ. ಅದೇ ಕೆಟ್ಟ ಇಂಟೆನ್ಷನ್ ಕೊಟ್ರೆ ಅದು ಅದರ ನೆಗೆಟಿವ್ ಥಾಟ್ಸ್ ಅನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ ನಾವು ದೇವಸ್ಥಾನಗಳೆಲ್ಲ ದೇವ್ರ ತೀರ್ಥ ಕೊಡ್ತಾರಲ್ವಾ, ಏನಕ್ಕೆ ಕೊಡ್ತಾರೆ ಆ ದೇವ್ರ ತೀರ್ಥ ಅಂದ್ರೆ ಅದು ಯಾಕಷ್ಟು ಟೇಸ್ಟಿ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ ಅಂದ್ರೆ ಅದಕ್ಕೆ ಮಂತ್ರಗಳಿಂದ ಅದನ್ನ ಅಭಿಮಂತ್ರಿಸಿರ್ತಾರೆ. ಅಷ್ಟು ಮಂತ್ರಗಳು ಚಾಂಟಿಂಗ್ ಆಗುತ್ತೆ, ಘಂಟಾನಾದ ಆಗುತ್ತೆ, ಅಲ್ಲಿ ಎಲ್ಲ ಅರ್ಚನೆ ಅಭಿಷೇಕ ಎಲ್ಲ ಆದಾಗ ಅದು ಆ ಎಲ್ಲ ಎನರ್ಜಿಯನ್ನು ಅದು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಸೊ ಆ ನೀರನ್ನು ನಾವು ಕುಡಿದಾಗ ಏನಾಗುತ್ತೆ, ಯೂಶುವಲಿ ನೀರ್ ಕುಡಿದ ತಕ್ಷಣ ನಮ್ಮ ದೇಹ ಆಲ್ಮೋಸ್ಟ್ 75 to 80% ಆಗಿರೋದು ನೀರಿಂದಾನೆ ಅಲ್ವಾ. ಸೊ ಈ ನೀರ್ ಕುಡಿದ ತಕ್ಷಣ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರೋ ನೀರ್ ಜೊತೆ ಅದು ಇಮಿಡಿಯೇಟ್ ಆಗಿ ಮಿಕ್ಸ್ ಆಗುತ್ತೆ, ಇನ್ಸ್ಟೆಂಟ್ ಆಗಿ ವರ್ಕ್ ಶುರು ಮಾಡುತ್ತೆ. ಅದೇ ರೀತಿನೇ ಇಲ್ಲೂ ಕೂಡ ಈ ವಾಟರ್ ಹೀಲಿಂಗ್ ಅಲ್ಲಿ ನೀರನ್ನ ಬಳಸಿ ನಾವು ಸಾಕಷ್ಟು ಹೀಲಿಂಗ್ ಅನ್ನ ಮಾಡಬಹುದು. ಅದೆಲ್ಲವನ್ನ ಕೂಡ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಕಲಿಯುವಂಥದ್ದು ಏನಪ್ಪಾ ಅಂದ್ರೆ ನಾಟ್ ಮ್ಯಾಜಿಕ್. ಏನಿದು ನಾಟ್ ಮ್ಯಾಜಿಕ್ ಅಂದ್ರೆ, ನಾವು ಇವಾಗ ನಮ್ಮ ಕೈಗಳಿಗೆ ನಾವು ದಾರ ಕಟ್ಕೊಳ್ಳೋದು ಇವತ್ತಿಂದೇನಲ್ಲ, ನಾವು ತುಂಬಾ ಹಳೆ ಹಿಂದಿನ ಕಾಲದಿಂದನೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಮದ್ವೆ ಮನೇಲಿ ಏನು ಅಂದ್ರೆ ನಮಗ್ ಕಂಕಣ ಅಂತ ಕಟ್ತಾರೆ, ಅದೇ ರೀತಿ ಸತ್ಯನಾರಾಯಣ ಪೂಜೆಯಲ್ಲಿ ಕಟ್ತಾರೆ. ಇದೇ ತರ ಅಲ್ಲದೆ ನಾವು ದೇವಸ್ಥಾನಗಳಿಗೆ ಹೋಗಿ ದಾರಗಳನ್ನ ಕಟ್ಕೊಂಡ್ ಬರ್ತೀವಿ, ಕೆಂಪು ಕಲರ್ ದಾರ, ಹಸಿರು ದಾರ, ಈ ತರ ಬೇರೆ ಬೇರೆ ದಾರಗಳನ್ನ ಕಟ್ತೀವಲ್ಲ. ಸೊ ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಕೆಲವೊಂದು ಗಂಟುಗಳನ್ನ ಹಾಕಿರ್ತಾರೆ ಅಲ್ವಾ. ಅದ್ ಏನಕ್ಕೆ ಅಂದ್ರೆ ಅದ್ರದ್ದೇ ಆದಂತಹ ವಿಶೇಷವಾದಂತಹ ಮಹತ್ವ ಆ ಗಂಟುಗಳಿಗಿದೆ. ಅಲ್ದೆ ಆ ಒಂದೊಂದು ಗಂಟಿಗೂ ಕೂಡ ಒಂದೊಂದು ಮೀನಿಂಗ್ ಇದೆ, ಅವುಗಳದೇ ಆದಂತಹ ಮಂತ್ರಗಳನ್ನ ಕೂಡ ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ನಾಟ್ ಮ್ಯಾಜಿಕ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಈ ರೀತಿಯಾದಂತಹ ಥ್ರೆಡ್ಸ್ ಅನ್ನ ನಾವು ರೆಡಿ ಮಾಡ್ಕೊಂಡು ಅದನ್ನ ನಾವು ಕಟ್ಕೊಂಡಾಗ 21 ದಿನ, 41 ದಿನ, 54 ದಿನ ಈ ರೀತಿ ಸತತವಾಗಿ ನಾವು ಅದನ್ನ ಹಾಕೊಂಡಾಗ ನಾವು ಅನ್ಕೊಂಡಿದ್ದು ಸಾಧನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಸರಿ ಹೋಗ್ಬೇಕು ಅಂದ್ರೆ ಹೆಲ್ತ್ ಸರಿ ಹೋಗುತ್ತೆ, ರಿಲೇಶನ್ಶಿಪ್ ಬೇಕು ಅಂದ್ರೆ ರಿಲೇಶನ್ಶಿಪ್, ಫೈನಾನ್ಸ್ ಬೇಕು ಅಂದ್ರೆ ಫೈನಾನ್ಸ್, ಬಿಸ್ನೆಸ್ ಗ್ರೋತ್ ಅಂದ್ರೆ ಬಿಸ್ನೆಸ್ ಗ್ರೋತ್. ಸೊ ಇದರಲ್ಲಿ ಒಂದೊಂದು ನಾಟ್ ಕೂಡ, ಒಂದೊಂದು ದಾರನ ನಾಟ್ ಮಾಡೋದು ಕೂಡ ಒಂದೊಂದು ಡಿಫ್ರೆನ್ಸ್ ಟೆಕ್ನಿಕ್ ಇದೆ. ಇವನ್ ವೆಯ್ಟ್ ಲಾಸ್ ಕೂಡ ನಾವು ಯೂಸ್ ಮಾಡ್ತೀವಿ, ಬ್ಯೂಟಿ ಕೂಡ ಯೂಸ್ ಮಾಡ್ತೀವಿ. ಬಟ್ ಏನಂದ್ರೆ ಒಂದೊಂದಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ದಾರಗಳನ್ನ ಪ್ರಿಪೇರ್ ಮಾಡುವಂತಹ ಮೆಥಡ್ ಕಂಪ್ಲೀಟ್ ಆಗಿ ಚೇಂಜ್ ಇರುತ್ತೆ. ಇದು ಫಾರ್ ಎಕ್ಸಾಂಪಲ್ ಹೆಲ್ತ್ ಯೂಸ್ ಮಾಡಿದಂತಹ ನಾಟ್ ಮ್ಯಾಜಿಕ್ ಅನ್ನ ನಾವು ಇದಕ್ಕೆ ಯೂಸ್ ಮಾಡಲ್ಲ, ಫೈನಾನ್ಸ್ ಯೂಸ್ ಮಾಡಲ್ಲ, ಆ ಕಲರ್ ಥ್ರೆಡ್ ಇಲ್ಲಿ ಯೂಸ್ ಮಾಡಲ್ಲ. ಆ ರೀತಿ ಪ್ರತಿಯೊಂದಕ್ಕೂ ಕೂಡ ಅದ್ರದೇ ಆದಂತಹ ಸ್ಟೆಪ್ಸ್ ಇರುತ್ತೆ. ಅದನ್ನ ಆಕ್ಟಿವೇಟ್ ಮಾಡೋದಿರ್ಬೋದು, ಆ ಗಂಟುಗಳನ್ನ ಯಾವ ರೀತಿ ಹಾಕ್ಬೇಕು, ಎಷ್ಟೆಷ್ಟು ದೂರದಲ್ಲಿ ಇರ್ಬೇಕು, ದಾರ ಎಷ್ಟು ಉದ್ದ ಇರಬೇಕು, ಅದು ಯಾವ ಮಂತ್ರದಿಂದ ಜಪ ಮಾಡಿ ಅದನ್ನ ಎನರ್ಜೈಸ್ ಮಾಡ್ಬೇಕು, ಯಾವತ್ತಿನ ದಿನ ಮಾಡ್ಬೇಕು, ಹೇಗ್ ಯೂಸ್ ಮಾಡ್ಬೇಕು, ಈ ರೀತಿ ಎಲ್ಲದೂ ಕೂಡ ಮೆಥಡ್ಸ್ ಇದೆ. ಆ ಎಲ್ಲ ಮೆಥಡ್ಸ್ ಅನ್ನ ನಾವು ನಾಟ್ ಮ್ಯಾಜಿಕ್ ಅಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಮಾಡುವಂಥದ್ದು ಯಾವ್ದಪ್ಪ ಅಂದ್ರೆ ಥರ್ಡ್ ಐ ಆಕ್ಟಿವೇಶನ್ ಮೆಡಿಟೇಷನ್. ಓಕೆ, ಸೊ ಎಲ್ಲರೂ ಹೇಳ್ತೀವಿ ಥರ್ಡ್ ಐ ಆಕ್ಟಿವೇಶನ್, ಥರ್ಡ್ ಐ ಆಕ್ಟಿವೇಶನ್. ನಾವು ಡೈರೆಕ್ಟ್ ಆಗಿ ಥರ್ಡ್ ಐ ಆಕ್ಟಿವೇಶನ್ ಮಾಡಿದ್ರೆ ನಮಗೆ ಆ ಎನರ್ಜಿಯನ್ನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ನಿಮಗೆ ನನಗೆ ಅಂತಲ್ಲ, ಸಾಧು ಸಂತರುಗಳು ಕೂಡ ಅದು ತಡ್ಕೊಳಕ್ ಆಗಲ್ಲ. ಅದಕ್ಕೆ ಅವ್ರು ಕಣ್ಬಿಟ್ಟ ತಕ್ಷಣ ತುಂಬಾ ಕೋಪ ತೋರಿಸ್ತಾರೆ ನೋಡಿ. ಋಷಿಗಳೆಲ್ಲ ಕಣ್ಬಿಟ್ಟು ಧ್ಯಾನದಲ್ಲಿ ಇರ್ತಾರೆ, ನಾವೇನಾದ್ರು ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಕಣ್ಬಿಟ್ಟ ತಕ್ಷಣ ಬೆಂಕಿ ಬಂದ್ಬಿಡ್ತು ಅವ್ರಿಗೆ ಇಲ್ಲಿಂದ ಅಂತೆಲ್ಲ ನೋಡ್ತೀವಿ. ಯಾಕೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಹಾಗಾಗಿ ನಮ್ಮ ಥರ್ಡ್ ಐ ಚಕ್ರ ಅನ್ನೋದು ನಿಧಾನವಾಗಿ ಆಕ್ಟಿವೇಟ್ ಆಗ್ಬೇಕು, ಸ್ಟೇಬಲ್ ಆಗಿ ಆಕ್ಟಿವೇಟ್ ಆಗ್ಬೇಕು. ಯಾವ್ದೋ ಒಂದ್ 5 ನಿಮಿಷ ಆಕ್ಟಿವೇಟ್ ಆಯ್ತು ಮತ್ತೆ ಮುಚ್ಕೊಂಡ್ಬಿಡ್ತು ಅಲ್ಲ, ಅದು ಸ್ಟೇಬಲ್ ಆಗಿ ಆಕ್ಟಿವೇಟ್ ಆಗ್ಬೇಕು, ಮತ್ತೆ ಅದು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಆಗ್ಬೇಕು. ಸೊ ಇಲ್ಲಿ ಮಾಡಿಸುವಂತಹ ಈ ಒಂದು ಮೆಡಿಟೇಷನ್ ಏನಿದೆ, ನಮ್ಮ ಒಂದು ಥರ್ಡ್ ಐ ಚಕ್ರವನ್ನ ಸ್ಟೆಪ್ ಬೈ ಸ್ಟೆಪ್ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಕಂಟಿನ್ಯೂಸ್ 21 days ನಾವು ಈ ಮೆಡಿಟೇಷನ್ ಮಾಡಿದ್ರೆ ಅವಾಗ ನಮಗೆ ಕಂಪ್ಲೀಟ್ ಚೇಂಜಸ್ ಗೊತ್ತಾಗುತ್ತೆ. ಜೊತೆಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗೋದು, ವಿಜುವಲೈಸೇಷನ್ಸ್ ಬರಕ್ ಶುರು ಆಗೋದು, ಮತ್ತೆ ನಮಗೆ ಮುಂದೆ ಆಗೋವಂಥದ್ದು ಕಾಣಿಸೋವಂಥದ್ದು ಅಥವಾ ಹಿಂದೆ ಆಗಿರೋದು ಕಾಣಿಸೋವಂಥದ್ದು, ಈ ರೀತಿಯಾದಂತಹ ಎಲ್ಲ ಸನ್ನಿವೇಶಗಳು ನಮ್ಗೆ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಸೊ ಈ ಒಂದು ಮೆಡಿಟೇಷನ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡ್ಬೇಕು, ಯಾವ ಟೈಮಲ್ಲಿ ಮಾಡ್ಬೇಕು, ಎಷ್ಟೊತ್ತು ಮಾಡ್ಬೇಕು, ಪ್ರತಿಯೊಂದು ಕೂಡ ಇನ್ಕ್ಲೂಡಿಂಗ್ ಮೆಡಿಟೇಷನ್ ಇಂದ ಹಿಡಿದು ಪ್ರತಿಯೊಂದನ್ನು ನಾವು ಇಲ್ಲಿ ಕಲಿತೀವಿ. ಓಕೆನಾ. ನೆಕ್ಸ್ಟ್ ಬಂದು ಕಲಿಯುವಂತಹ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಾವು ಕಲಿಯುವಂಥದ್ದು ಲಾಸ್ಟ್ ಕಾನ್ಸೆಪ್ಟ್, ಸಕ್ಸಸ್ ಇನ್ ಆಲ್ 7 areas ಆಫ್ ಲೈಫ್.
ಸೊ ನಮ್ಮ ಜೀವನದ 7 ಮುಖ್ಯ ಸ್ತರಗಳಲ್ಲಿ ಅಂದ್ರೆ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಒಂದು ಸೋಷಿಯಲ್ ಸ್ಟೇಟಸ್ ಇರ್ಬೋದು, ಈ ರೀತಿ ಎಲ್ಲ ವಿಧವಾದಂತಹ ಏರಿಯಾಸ್ ಅಲ್ಲಿ ನಾವು ಸಕ್ಸಸ್ ಅನ್ನ ಪಡ್ಕೊಳಕ್ಕೆ ಅಂದ್ರೆ ನಮ್ಮದೇ ಆದಂತಹ ಒಂದು ಕಂಪ್ಲೀಟ್ ವರ್ಷನ್ ಅನ್ನ, ನ್ಯೂ ವರ್ಷನ್, ಬರೀ ವರ್ಷನ್ ಅಲ್ಲ, ನ್ಯೂ ವರ್ಷನ್. ಓಕೆ, ಸೊ ಆ ಒಂದು ನಮ್ಮದೇ ಆದಂತಹ ಕಂಪ್ಲೀಟ್ ನ್ಯೂ ವರ್ಷನ್ ಅನ್ನ ಕಂಡುಕೊಳ್ಳೋದಕ್ಕೆ ಏನೆಲ್ಲ ಆಕ್ಟಿವಿಟೀಸ್ ಅನ್ನ ಮಾಡಬೇಕು, ಏನೆಲ್ಲ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಬೇಕು, ಅದೆಲ್ಲವನ್ನ ನಾವು ಇಲ್ಲಿ ಫಾಲೋ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದಿಷ್ಟು ನಾವು 100 ಡೇಸ್ ಅಲ್ಲಿ ಕಲಿಯುವಂತಹ ವಿಚಾರಗಳು. ಸೊ ಮೇನ್ ಆಗಿ ಈ ಎಲ್ಲಾ ಕೋರ್ಸ್ ನಮ್ಗೆ ಜಾಸ್ತಿ ಆಕ್ಟಿವಿಟಿ ಬೇಸ್ಡ್ ಆಗಿರುತ್ತೆ. ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ನನ್ನ ಒಂದು ಎಫರ್ಟ್ ಜೊತೆಗೆ ನಿಮ್ಮ ಒಂದು ಸಂಪೂರ್ಣವಾದಂತಹ ಸಹಕಾರ, ಎಫರ್ಟ್ ತುಂಬಾ ಮುಖ್ಯ. ಸೊ ಏನ್ ಆಕ್ಟಿವಿಟೀಸ್ ಕೊಡ್ತೀನೋ ಅದನ್ನ ಅವತ್ತಿನವತ್ತು ಪ್ರಾಂಪ್ಟ್ ಆಗಿ ಮಾಡ್ಬೇಕಾಗುತ್ತೆ. ಸೊ ಏನಾದ್ರೂ ಡೌಟ್ ಇದ್ರೆ ಡೆಫಿನೆಟ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ. 1 ಸಲ ಅಲ್ಲ 2 ಸಲ ನಾನು ಹೇಳ್ಕೊಡ್ತೀನಿ, ಅದೆಲ್ಲ ತೊಂದರೆ ಇಲ್ಲ. ಸ್ಟಿಲ್ ನಿಮ್ಮ ಕಡೆಯಿಂದ ಎಸ್ ನಾ ಮಾಡ್ತೀನಿ ಅನ್ನೋ ಒಂದು ನಿಮ್ಗೆ ಒಂದು ದೃಢವಾದಂತಹ ಸಂಕಲ್ಪ ನಿಮ್ಮ ಕಡೆಯಿಂದ ಬೇಕಾಗುತ್ತೆ. ಓಕೆ, ನಾನು ಹೇಳ್ದಂಗೆ ಈ ಒಂದು ಕೋರ್ಸ್ 100 ಡೇಸ್ ಇರುತ್ತೆ. ಇದು ಬಂದು ನಮಗೆ ಥರ್ಸ್ಡೇ ಅಂದ್ರೆ 2ನೇ ತಾರೀಕು, ಮೂರನೇ ಸಾರಿ ವೆಡ್ನೆಸ್ಡೇ ಸೆಕೆಂಡ್ ಸ್ಟಾರ್ಟ್ ಆಗ್ತಾ ಇದೆ, ನಾಳಿದ್ದು. ಓಕೆನಾ. ಸೊ ಕೋರ್ಸ್ ಫೀಸ್ ಬಂದಿದ್ದು 100 ಡೇಸ್ ಕೋರ್ಸ್ ಬಂದು ಇನ್ಕ್ಲೂಡಿಂಗ್ ನಿಮ್ಗೆ ರೆಕಾರ್ಡಿಂಗ್, ಆಮೇಲೆ ಏನೇನ್ ಸಿಗುತ್ತೆ ಅಂತ ನೋಡ್ತು ಅಂದ್ರೆ ರೆಕಾರ್ಡಿಂಗ್, ಎಲ್ಲಾ ಕ್ಲಾಸ್ ನಿಮ್ಗೆ ರೆಕಾರ್ಡಿಂಗು ಲೈಫ್ ಟೈಮ್ಗೆ ಆಕ್ಸೆಸ್ ಸಿಗುತ್ತೆ. ಓಕೆ, ಜೊತೆಗೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಸೆಷನ್ ಅಂತ ಇರುತ್ತೆ. ಸೊ ಏನಿದು ಹ್ಯಾಂಡ್ ಹೋಲ್ಡಿಂಗ್ ಸೆಷನ್ ಅಂದ್ರೆ, ಸೊ ಒಂದೊಂದ್ ದಿನ ಯಾವಾಗ್ಲಾದ್ರೂ 15 ಡೇಸ್ ಒನ್ಸ್ ಅಥವಾ 10 ಡೇಸ್ ಒನ್ಸ್ ಒಂದು ಸೆಷನ್ ಅಲ್ಲಿ ನಮ್ಗೆ ನಮ್ಮ ಏನು ನಿಮ್ಗೆ ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ, ಯಾವ ಒಂದು ಏರಿಯಾದಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ಯಾವ್ದಾದ್ರು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ವಾ, ಆ ತರದ್ರೆಲ್ಲ ಡಿಸ್ಕಷನ್ ಮಾಡ್ತೀವಿ. ಇದಲ್ಲದೆ ಜೊತೆಗೆ ನಮ್ಗೆ 1-on-1 ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರದ್ದು ಕೂಡ ಇಂಡಿವಿಜುವಲ್ ಆಗಿ ಒಂದು ಸೆಷನ್ ನಾನು ಯಾವಾಗ ಅಂದ್ರೆ ಅಟ್ಲೀಸ್ಟ್ ಒಂದು 15 ಡೇಸ್ ಒಂದು ಸೆಷನ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ ಯಾವ ಏರಿಯಾದಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಆ ಪ್ರಾಬ್ಲಮ್ ಇಂದ ನೀವು ಆಚೆ ಬರೋದಕ್ಕೆ ಏನ್ ಮಾಡ್ಬೋದು, ನನ್ನ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ಬೋದು ನಿಮ್ಗೆ, ಅದೆಲ್ಲವೂ ಕೂಡ ಇರುತ್ತೆ. ಹ್ಯಾಂಡ್ ಹೋಲ್ಡಿಂಗ್ ಸೆಷನ್ ಇರುತ್ತೆ. ಸೊ ಈ ಹ್ಯಾಂಡ್ ಹೋಲ್ಡಿಂಗ್ ಸೆಷನ್ ಬಂದು ಕಂಟಿನ್ಯೂಸ್ ಆಗಿರುತ್ತೆ, ಮಧ್ಯೆ ಇರ್ತಾನೆ ಇರುತ್ತೆ, ಇವತ್ತು ನಾಳೆ ಅಂತಲ್ಲ, ಕಂಟಿನ್ಯೂಟಿ ಇರುತ್ತೆ ನಿಮ್ಗೆ. ಓಕೆ, PDF ನೋಟ್ಸ್ ಇರಬಹುದು, ರೆಕಾರ್ಡಿಂಗ್ಸ್ ಇರ್ಬೋದು, ಜೊತೆಗೆ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆ, ಆಮೇಲೆ ಈ ಕೆಲವೊಂದೆಲ್ಲ ಕೋರ್ಸ್ ಫಾರ್ ಎಕ್ಸಾಂಪಲ್ ನಾಟ್ ಮ್ಯಾಜಿಕ್ ಇರ್ಬೋದು, ಅಥವಾ ಚಿ ಬಾಲ್ ಹೀಲಿಂಗ್ ಇರ್ಬೋದು, ವಾಟರ್ ಹೀಲಿಂಗ್ ಇರ್ಬೋದು, ಚಕ್ರ, ಅಡ್ವಾನ್ಸ್ ಚಕ್ರ ಮೆಡಿಟೇಷನ್ ಇದೆಲ್ಲ ಇರ್ಬೋದು, ಆರಾದ್ ಇರ್ಬೋದು, ಇದೆಲ್ಲವೂ ಕೂಡ ನೀವು ಈ ಕೋರ್ಸ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಕೂಡ ನೀವು ಈಸಿಯಾಗಿ ಟೀಚ್ ಮಾಡ್ಬೋದು. ಆಲ್ಮೋಸ್ಟ್ ಇದ್ರಲ್ಲಿರುವಂತ ಎಲ್ಲಾ ಕೋರ್ಸ್ ಅನ್ನು ಕೂಡ ನೀವು ಟೀಚ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ರೇಖಿ ಆದ್ರೆ ಈಗ ಇನ್ ಕೇಸ್ ರೇಖಿ ಅಂತ ತಗೊಂಡಿದ್ರೆ ನಾವು ಅವಾಗ ದೀಕ್ಷೆ ಬೇಕು, ಮಾಸ್ಟರ್ಸ್ ಆಗಿರ್ಬೇಕು, ಮಾಸ್ಟರ್ ಆದ್ಮೇಲೆ ಬೇರೆಯವ್ರಿಗೆ ಟೀಚ್ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಇದು ನಮ್ಗೆ ದೀಕ್ಷೆ ಅಂತ ಯಾವ್ದ್ರದ್ದು ಇರೋದಿಲ್ಲ. ಅಟ್ಯೂನ್ಮೆಂಟ್ಸ್ ಅಂತ ಬೇಕಾಗಿರೋಂತಹ ಅಟ್ಯೂನ್ಮೆಂಟ್ ಬೇಸ್ಡ್ ಯಾವ ಒಂದು ಕೋರ್ಸ್ ನಾವಿಲ್ಲಿ ಆಡ್ ಮಾಡಿಲ್ದೇ ಇರೋದ್ರಿಂದ ಈ ಎಲ್ಲಾ ಕೋರ್ಸ್ಗಳನ್ನು ಕೂಡ ನೀವು ಬೇರೆಯವ್ರಿಗೆ ಟೀಚ್ ಮಾಡಬಹುದು. ಇವನ್ ಕನ್ಸಲ್ಟೇಷನ್ ತರಾನು ಕೊಡ್ಬೋದು ಅಥವಾ ಟೀಚ್ ಕೂಡ ಮಾಡ್ಬೋದು. ಕ್ಲಿಯರಾ? ಸೊ ಇವಾಗ ನಿಮ್ ಕಡೆಯಿಂದ ಏನ್ ಕ್ವೆಶನ್ಸ್ ಇದೆ ಕೇಳ್ತಾ ಹೋಗಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫೀಸ್ ಹೇಳಲಿಲ್ಲ ನಾನು. ಫೀಸ್ ಬಂದು ಈ ಒಂದು 100 ಡೇಸ್ ಕೋರ್ಸ್ 15,000 ಇರುತ್ತೆ, 15,000 ಇರುತ್ತೆ. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ನೋಟ್ಸ್ ಸಿಗುತ್ತಾ? ನೋಟ್ಸ್ ಎಸ್ ಪಾ, ಸಿಗುತ್ತೆ, ನೋಟ್ಸ್ ಸಿಗುತ್ತೆ. ಓಕೆ ಮೇಡಮ್, ಟೈಮಿಂಗ್ಸ್ ರಾತ್ರಿ 9:30 ಹೇಳಿದ್ನಲ್ಲ. ಓಕೆ. ಇನ್ ಕೇಸ್ ಇನ್ ಬಿಟ್ವೀನ್ ಯಾವತ್ತಾದ್ರೂ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ಗೆ ರೆಕಾರ್ಡಿಂಗ್ ಇರುತ್ತೆ, ರೆಕಾರ್ಡಿಂಗ್ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಬೇರೆ ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಫೀಸ್ ನಾನು ಕೇಳಲಿಲ್ಲ ಮೇಡಮ್. 15,000. 15,000. ಥ್ಯಾಂಕ್ ಯು ಮೇಡಮ್. ಮ್ಯಾಮ್ 9:30 ಬಿಟ್ಟು ಬೇರೆ ಟೈಮಿಂಗ್ಸ್ ಇಲ್ವಾ? ಆ ಟೈಮಲ್ಲಿ ಅಟೆಂಡ್ ಮಾಡಕ್ಕಾಗಲ್ಲ. ಓಕೆ,
ಸೊ ನೋಡೋಣ, ನಾನು ಅರ್ಲಿ ಮಾರ್ನಿಂಗ್ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. 5 to 6 ಒಂದು ಬ್ಯಾಚ್ ಮಾಡಬೇಕು ಅಂತಿದ್ದೀನಿ ಅರ್ಲಿ ಮಾರ್ನಿಂಗ್. ಅದಾಗುತ್ತಾ ನಿಮ್ಗೆ? ಇಲ್ಲ, ಹಸ್ಬೆಂಡ್ ಮಗು ಇರೋದ್ರಿಂದ ಹಸ್ಬೆಂಡ್ ಇದನ್ನೆಲ್ಲ ಬಿಲೀವ್ ಮಾಡಲ್ಲ, ಹಂಗಾಗಿ ಅವ್ರು ಇಲ್ದೇ ಇದ್ದಾಗ್ಲೇ ಆ ಡೇ ಟೈಮ್ ಅಲ್ಲಿ ಮಾಡ್ಬೇಕು ಅದಕ್ಕೆ. ನೈಟ್ 9:30 ಆಗಲ್ಲ ನಿಮ್ಗೆ? ಹ್ಮ್ ಯಾವ ಟೈಮ್ ಆಗುತ್ತೆ ಬೇರೆ ಟೈಮ್? 9 o'clock ಇಂದ 5-6 ವರೆಗೂ ಯಾವ ಟೈಮ್ ಆದ್ರೂ ಪರವಾಗಿಲ್ಲ. ಮಾರ್ನಿಂಗ್ ಮಾರ್ನಿಂಗ್ 9 ಇಂದ ಈವ್ನಿಂಗ್ ವರ್ಗುನು 5-6 ಯಾವ ಟೈಮ್ ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾನು Okay. ನೋಡ್ತೀನಿ, ಇನ್ನೊಂದಿಬ್ರು ಯಾವ ತರ ಇದಾರೆ, ಅವ್ರಿಗೂ ನೈಟ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಆಯ್ತು ಅಂದ್ರೆ Okay. ನಿಮ್ 4 ಜನ ಒಂದು ಬ್ಯಾಚ್ ಮಾಡ್ಕೊಳ್ತೀನಿ, ತೊಂದ್ರೆ ಇಲ್ಲ. ಓಕೆ, ಕಂಟಿನ್ಯೂಸ್ ಸ್ಯಾಟರ್ಡೆ ಸಂಡೇನು ಇರುತ್ತಲ್ವಾ? ಸ್ಯಾಟರ್ಡೆ ಸಂಡೇ ಇರೋದಿಲ್ಲ, ಮಂಡೇ ಟು ಫ್ರೈಡೆ. ಯಾಕಂದ್ರೆ ಸ್ಯಾಟರ್ಡೆ ಸಂಡೇಗೆ ಏನಾಗುತ್ತೆ ಅಂದ್ರೆ ಅವ್ರವ್ರದೇ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಈಗ ಈ ಒಂದು ನಮ್ದು 21 days ಮನಿ ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೆ ಕಂಟಿನ್ಯೂಟಿ ಬೇಕೇ ಬೇಕು. ಅದಕ್ಕೋಸ್ಕರ ಅಲ್ಲದೆ ಅದು 45 minutes ಇರುತ್ತೆ. ಇದಾದ್ರೆ ನಮ್ಗೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ, ಅಲ್ಲದೆ ಎಲ್ಲರಿಗೂ ಅವ್ರದೇ ಆದಂತಹ ಫ್ಯಾಮಿಲಿ ಟೈಮ್ ಅಂತ ಬೇಕಲ್ವಾ ವೀಕೆಂಡ್ ಅಲ್ಲಿ. ಸೊ ಸ್ಯಾಟರ್ಡೆ ಸಂಡೇ ಇರೋದಿಲ್ಲ, ಮಂಡೇ ಟು ಫ್ರೈಡೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಮೆಸೇಜ್ ಮಾಡಿ. ಎಸ್. ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್? ಕ್ಲಿಯರಾ ಎಲ್ಲರಿಗೂ? ನಮಸ್ತೆ, ನಾನು ಶ್ವೇತಾ. ಗೊತ್ತಾಯ್ತು, ಹೇಳಿ ಶ್ವೇತಾ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿಪ್ಪ. ಇದೇನು ರೇಖಿದು ನೆಕ್ಸ್ಟ್ ವರ್ಷನಾ ಹೆಂಗೆ ಮ್ಯಾಮ್ ಇದು? ಇಲ್ಲ, ಇದು ಅಂದ್ರೆ ರೇಖಿಗೂ ನಿಮ್ಗೆ continuity? ಸಂಬಂಧ ಇರೋದಿಲ್ಲ. ಇಲ್ಲ, ಇದಕ್ಕೂ ರೇಖಿಗೂ ಸಂಬಂಧ ಇರೋದಿಲ್ಲ. ಸೊ ಇದು ಬಂದು ನಮ್ಗೆ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ಕೆಲವೊಬ್ರು ಪ್ರೊಫೆಷನಲ್ ಆಗಿ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಕೆಲವೊಂದು. ಬಟ್ ಪ್ರೊಫೆಷನಲ್ ಕೋರ್ಸ್ ಅಂದಾಗ ಎಲ್ಲಾ ಕೋರ್ಸ್ಗಳನ್ನು ತಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರೇಖಿ 1 to 5 ತಗೊಳ್ತೀನಿ ಅಂದ್ರೆ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಮತ್ತೆ ಬೇರೆ ಬೇರೆ ಕೋರ್ಸ್ಗಳು ಎಕ್ಸ್ಪೆನ್ಸಿವ್ ಆಗುತ್ತೆ, ಎಲ್ಲಾರ್ಗೂ ಅದನ್ನ ಮಾಡಕ್ಕಾಗಲ್ಲ. ಸೊ ಈ ರೀತಿ ಚಿಕ್ಕ ಚಿಕ್ಕ ಕೋರ್ಸ್ಗಳಾದ್ರೆ ಅವ್ರು ಈಸಿಯಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಇದ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದನ್ನ ತಗೊಳ್ತಾರೆ. ಪೇಮೆಂಟ್ ಎಟ್ ಎ ಟೈಮ್ ಮಾಡ್ಬೇಕಾ ಅಥವಾ ಇಲ್ಲ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡ್ಬೋದು. ಮಾಡ್ಬೋದಾ? ಓಕೆ. ನಂಗೆ ಅರ್ಥ ಆಗತ್ತೆ, ಅದಕ್ಕೆ ನಾನು ಅಂದ್ರೆ ಅಟ್ಲೀಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ಸ್ ಅಂತ 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಮಾಡ್ಬೋದು ನೀವು. ಓಕೆ. ಇದು ಕರ್ಣರೇಖಿ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ರಿ, ಯಾವಾಗ? ಮಾಡ್ಬೇಕು, ಅದು ಪೆಂಡಿಂಗ್ ಇದೆ. ಇನ್ನೂ ಒಂದಿಬ್ರು ವೆಯ್ಟ್ ಮಾಡ್ತಾ ಇದಾರೆ, ಮಾಡ್ತೇವೆ. ಅಂದ್ರೆ ಇದ್ರ ಜೊತೆಗೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಥವಾ ಇಲ್ಲ, ಇದಾಗ? ಇದ್ರ ಜೊತೆಗೆ ಸ್ಟಾರ್ಟ್ ಮಾಡಲ್ಲ, ನೋಡ್ತೀನಿ. ಅಂದ್ರೆ ಇದು 100 days ಆಗಿರೋದ್ರಿಂದ ಇದ್ ಬೇರೆ ಕಡೆ ಹೋಗ್ತಾ ಇರುತ್ತೆ. ಕರ್ಣರೇಖಿ ಮಾರ್ನಿಂಗ್ ಟೈಮ್ಸ್ ಯಾವಾಗ್ಲಾದ್ರೂ ಇರುತ್ತೆ ನಿಮ್ಗೆ, ಮಾರ್ನಿಂಗ್ ಅಥವಾ ಈವ್ನಿಂಗ್. ಅಂದ್ರೆ ಎರಡನ್ನು ಇದನ್ನ ಮಾಡಕ್ ಶುರು ಮಾಡಿದ್ರೆ ಎರಡನ್ನು ಮತ್ತೆ ಮ್ಯಾನೇಜ್ ಮಾಡಕ್ ಆಗಲ್ಲ. ಇವಾಗ ನೀವೇನ್ ಮಾಡ್ಬೋದು, ಇದನ್ನ ಮುಗಿಸ್ಕೊಂಡು ಆಮೇಲೆ ಕರ್ಣರೇಖಿ ಬೇಕಿದ್ರು ಮಾಡ್ಕೋಬಹುದು. ಓಕೆ. ಆ ತರ ಮಾಡ್ಕೋಬಹುದು. ಯಾಕಂದ್ರೆ ಇದು ಸ್ವಲ್ಪ ನಿಮ್ಗೆ ಮ್ಯಾನಿಫೆಸ್ಟೇಷನ್ಗೆಲ್ಲ ಇವಾಗ ನಿಮ್ಗೆ ಅವಶ್ಯಕತೆ ಇರೋದ್ರಿಂದ ನೀವ್ ಅದ್ರ ಬಗ್ಗೆ ಫೋಕಸ್ ಮಾಡ್ಬೋದು ಸ್ವಲ್ಪ. ಜೊತೆಗೆ ಇಲ್ಲಿ ನಮ್ಗೆ ಕಾರ್ಡ್ ಕಟ್ಟಿಂಗ್ ಎಲ್ಲ ಬರುತ್ತಲ್ವಾ, ಸೊ ದಟ್ ಇದು ನಿಮ್ಗೆ ಟು ಸಮ್ ಎಕ್ಸ್ಟೆಂಟ್ ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗು ಆಗೇ ಆಗತ್ತೆ ಇದ್ರಲ್ಲಿ. ಓಕೆ. ಇದ್ರಲ್ಲೂ ಕರ್ಣರೇಖೆಗೂ ತುಂಬಾನೇ ಡಿಫ್ರೆನ್ಸ್ ಇದೆಯಾ ಅಥವಾ? ಕರುಣಾರೇಖಿ ಕಂಪ್ಲೀಟ್ ಡಿಫ್ರೆನ್ಸ್. ನಾ ಹೇಳ್ದಂಗೆ ಕರುಣಾರೇಖಿಯಲ್ಲಿ ನಿಮ್ಗೆ ದೀಕ್ಷೆ ಎಲ್ಲ ಇರುತ್ತೆ, ಸಿಂಬಲ್ಸ್ ಎಲ್ಲ ಬರುತ್ತೆ. ಬಟ್ ಇಲ್ಲಿ ಆತರ ಸಿಂಬಲ್ಸ್ ಅಟ್ಯೂನ್ಮೆಂಟ್ ಅದೆಲ್ಲ ಏನು ಇರಲ್ಲ. ಓಕೆ, ಸರಿ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಬೇರೆ ಯಾರ್ದಾದ್ರು ಏನಾದ್ರು ಡೌಟ್? ಮ್ಯಾಮ್ ಇದು ಕ್ಲಾಸ್ ಅಡ್ವಾನ್ಸ್ಡಾ ಹೇಗೆ ಮ್ಯಾಮ್ ಅದು? ಅಂದ್ರೆ ಅಡ್ವಾನ್ಸ್ ಆಗಿರುತ್ತೆ. ಇವಾಗ ಏನಂದ್ರೆ, ಈಗ ನಂದು ಅಡ್ವಾನ್ಸ್ ಅಂತಂದ್ರುವೆ ಈಗ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋರ್ಸ್ ನಾವು ಬೇಸಿಕ್ ಅಂಡ್ ಅಡ್ವಾನ್ಸ್ ಎರಡೂ ಇರುತ್ತೆ. ಈಗ ಚಕ್ರ ಬ್ಯಾಲೆನ್ಸಿಂಗ್, ಅಡ್ವಾನ್ಸ್ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹಾಕಿದೀನಲ್ವಾ. ಸೊ ಅದ್ರಲ್ಲಿ ನಿಮ್ಗೆ ಬರೀ ಅಡ್ವಾನ್ಸ್ ಮಾತ್ರ ಹೇಳಿರಲ್ಲ. ಚಕ್ರ ಅಂದ್ರೆ ಏನು ಅಂತ ಶುರು ಮಾಡಿ ಅಡ್ವಾನ್ಸ್ ಲೆವೆಲ್ ಆಗಿ ನಿಮ್ ಬ್ಯಾಲೆನ್ಸ್ ಮಾಡೋವರೆಗೂ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ನೀವ್ ಏನೇನ್ ಮೆನ್ಷನ್ ಮಾಡಿರಾ ಅದೆಲ್ಲ ಅದೇ ತರನೇ ಇರುತ್ತಾ ಅಲ್ವಾ ಮ್ಯಾಮ್? ಹೌದು, ಎಲ್ಲಾ ಕೋರ್ಸು ಅಷ್ಟೇ. ನನ್ ಏನ್ ಬರುತ್ತೋ ಅದ್ರಲ್ಲಿ ಅಷ್ಟು ಇರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಅಂತ ತಗೊಂಡ್ರೆ, ಮ್ಯಾನಿಫೆಸ್ಟೇಷನ್ ಏನೇನ್ ಬರುತ್ತೋ ಅಷ್ಟು ಅಲ್ಲಿ ಬರುತ್ತೆ. ಚೀಬಾಲ್ ಹೀಲಿಂಗ್ ಅಂದ್ರೆ ಆ ಚೀಬಾಲ್ ಹೀಲಿಂಗ್ ಅಲ್ಲಿ ಇಂಡಿವಿಜುವಲ್ ಕೋರ್ಸ್ ನೀವು ತಗೊಂಡ್ರೆ ಏನೇನ್ ಹೇಳ್ಕೊಡ್ತೀನೋ ಅಷ್ಟನ್ನು ಇಲ್ಲಿ ಹೇಳ್ಕೊಡ್ತೀನಿ. ಆತರ ನೀವು ಇದು ಪ್ಯಾಕೇಜು ಇದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಅನ್ನೋ ತರ ಏನಿಲ್ಲ, ನಿಮ್ಗೆ 100% ಫುಲ್ ಕೋರ್ಸ್ ಸಿಗುತ್ತೆ. ಓಕೆ 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 ಮ್ಯಾಮ್, ನಾನು ನಿಮಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾರ್ಯಾರಿಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪರ್ಸನಲ್. ಇದು ಯಾವ ಸಬ್ಜೆಕ್ಟ್ morning batch. ಸಾರಿ. ಹೇಳಿ ಶ್ವೇತಾ.
ಮ್ಯಾಮ್ ಮಾರ್ನಿಂಗ್ ಬ್ಯಾಚ್ ಯಾವ್ದಕ್ಕೆ ಏನಾದ್ರು ಅವೈಲಬಲ್ ಇಬ್ರು ಇದೆಯಾ? ಶ್ವೇತಾನೆ. ಓಕೆ 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 ಸಾರಿ ನೋ ಪ್ರಾಬ್ಲಮ್. ಓಕೆ ಶ್ವೇತಶ್ರೀ ಒಂದ್ ನಿಮಿಷ ಶ್ವೇತನ ಇದ್ ಮಾಡ್ತೀನಿ. ಆಯ್ತು ಮ್ಯಾಮ್ ಆಯ್ತು. ಶ್ವೇತಾ, ನೀವು ಹಾ ಮ್ಯಾಮ್. ಮಾರ್ನಿಂಗ್ ಬ್ಯಾಚ್ ಕೇಳ್ತಾ ಇದ್ದೀರಾ? 5 to ಎಸ್ 6 ಮ್ಯಾಮ್. ಆಗತ್ತಾ ನಿಮ್ಗೆ? ಎಸ್ ಮ್ಯಾಮ್, ಓಕೆ ಮ್ಯಾಮ್. ನನಗ್ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಶೋರ್ ಮ್ಯಾಮ್, ಶೋರ್. ಹೇಳಿ ಶ್ವೇತಶ್ರೀ. ಅಂದ್ರೆ ಇದು ಯಾವ್ದಕ್ ರಿಲೇಟೆಡ್ ಆಗಿರುತ್ತೆ? ಅಂದ್ರೆ ಈಗ ರೇಖಿ ಅಂದ್ರೆ ರೇಖಿ ಸಪ್ರೇಟ್ ಇರುತ್ತೆ, ಇದು ಯಾವ ತರ ಇರುತ್ತೆ? ಇವಾಗ ಇದ್ರಲ್ಲಿ ನೀವು ಬಂದು ನಿಮ್ಮ ಮೇನ್ ಆಗಿ ನಿಮ್ಮ ಒಂದು ಈಗ ಏನೇ ನಮಗ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೆ ನಮ್ಮ ಎನರ್ಜಿ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗಲೇ ನಮಗ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರೋದು. ಅಂದ್ರೆ ನಮ್ಮ ಎನರ್ಜಿ ಲೋ ಇದೆ ಅಂದಾಗ ನಾವು ಯಾವ್ದು ಬೇಕಾದನ್ನ ಪಡ್ಕೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಕೆಲಸದಲ್ಲಿ ನಂಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರೋ ವಾತಾವರಣದ ಸಮಸ್ಯೆ ಅಲ್ಲ, ಸಮಸ್ಯೆ ನಮ್ಮಲ್ಲೇ ಇರುತ್ತೆ. ಯಾಕೆಂದ್ರೆ ನಮ್ಮ ಎನರ್ಜಿ ಲೋ ಇರೋದ್ರಿಂದ ನಾವು ಆತರ ಅನ್ವಾಂಟೆಡ್ ಪೀಪಲ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ, ಆತರ ಸಮಸ್ಯೆಗಳನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲೇನಾಗುತ್ತೆ, ನಮ್ಮ ಎನರ್ಜಿ ಕ್ಲೆನ್ಸಿಂಗ್ ಆಗತ್ತೆ, ಜೊತೆಗೆ ಎನರ್ಜಿದು ಫ್ರೀಕ್ವೆನ್ಸಿದುವೆ ಶಿಫ್ಟ್ ಆಗತ್ತೆ. ಸೊ ಯಾವಾಗ ಎನರ್ಜಿ ಮತ್ತೆ ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೋ ಅವಾಗ ನಾವು ನಮ್ ಸುತ್ತ ಇರುವಂತಹ ಪರಿಸ್ಥಿತಿಯಲ್ಲಿ ಬದಲಾವಣೆಗಳನ್ನ ಕಾಣ್ತೀವಿ. ಸಡನ್ ಆಗಿ ನಮ್ಗೆ ಅನ್ಸುತ್ತೆ ಇದೇನು ಚೇಂಜ್ ಆಗ್ಬಿಟ್ಟಿದಾರಲ್ಲ ಇವರು ಅಂತ. ಅವ್ರು ಚೇಂಜ್ ಆಗಿರಲ್ಲ, ನಮ್ಮ ಮನಸ್ಥಿತಿ, ನಮ್ಮ ಎನರ್ಜಿ ಚೇಂಜ್ ಆಗಿರುತ್ತೆ. ಅಂದ್ರೆ ಬೇರೆಯವ್ರನ್ನ ಚೇಂಜ್ ಮಾಡೋದು ನಮ್ ಕೈಲೂ ಇರಲ್ಲ ಬಿಡಿ. ಬೇರೆಯವ್ರು ಚೇಂಜ್ ಮಾಡಕ್ ನಮ್ ಕೈಲಿ ಆಗಲ್ಲ. ಬಟ್ ಈಗ ಇಲ್ಲೇನಂದ್ರೆ ನಮ್ಮನ್ನೇ ನಾವು ಚೇಂಜ್ ಮಾಡ್ಕೊಳ್ಳೋದು ಕಷ್ಟ, ಅಂದ್ರೆ ಬೇರೆಯವ್ರನ್ನ ಮಾಡೋದು ಎನರ್ಜಿ ಲೆವೆಲ್ ಚೇಂಜ್ ಆಗುತ್ತೆ. ಅವಾಗ ನಾವು ಒಳ್ಳೆ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸಡನ್ ಆಗಿ 5-6 ವರ್ಷದಿಂದ ಪ್ರಮೋಷನ್ ಪೆಂಡಿಂಗ್ ಇದೆ ಅಂದಿದ್ದು, ಇದೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಆ ಪ್ರಮೋಷನ್ ಸಿಕ್ಬಿಡ್ಬೋದು ಅಲ್ವಾ? ಆತರ ಸಾಕಷ್ಟು ಚೇಂಜಸ್ ಆಗುತ್ತೆ. ಮೇಡಮ್ ನಾನು ನಾನು ನಿಮ್ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾ ಮಾಡಿ ಬಾ. ಹೇಳಿ ಉಷಾ. ಇಲ್ಲ, ನಾನೊಂದು ರಿವ್ಯೂ ಅಷ್ಟೇ. ಯಾಕೆಂದ್ರೆ ನಾನು ನಿಮ್ಗೆ ಲಾಸ್ಟ್ ಇಯರ್ ಕನೆಕ್ಟ್ ಆಗಿದ್ದು. ಲಾಸ್ಟ್ ಇಯರ್ ಇಂದ ನಿಮ್ಮ ಹತ್ರ ಲಾಸ್ಟ್ ಇಯರೇ ನಾನು ಹೈಯೆಸ್ಟ್ ಕೋರ್ಸ್ ಮಾಡಿರೋದಂದ್ರೆ ನಿಮ್ಮ ಹತ್ರನೇ ಕ್ಲಾಸಸ್. ಬಟ್ ಈ ಇಯರ್ ನಾನು ತುಂಬಾ ಪ್ರೊಫೆಷನಲ್ ಆಗಿ ತಗೊಂಡಿದ್ದೀನಿ ಎಲ್ಲ ಕೋರ್ಸಸ್ ನಾನು. ಬಟ್ ನನಗೆ ನಿಮ್ ಕ್ಲಾಸಸ್ ಯಾವ್ದಾದ್ರು ಅಟೆಂಡ್ ಮಾಡಿದೀನೋ, ಹೈ ಫ್ರೀಕ್ವೆನ್ಸಿ ಇರುತ್ತೆ, ಹೈ ಎನರ್ಜಿ ಇರುತ್ತೆ, ನನಗೆ ಬೇಗ ಕನೆಕ್ಟ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಟೈಮ್ಸ್ ನಾನು ಏನೋ ಯೋಚನೆ ಮಾಡ್ತಿರ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಡಿಸ್ಕಷನ್ ಆಗಿರುತ್ತೆ. ಸೊ ಇಮಿಡಿಯೇಟ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದನ್ನ ನನ್ನ ಕ್ಲೈಂಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಡೆಫಿನೆಟ್ ಆಗಿ ಅದು ವರ್ಕ್ ಆಗಿರುತ್ತೆ. ಮತ್ತೆ ನನಗೆ ನೀವು ಹೇಳಿರೋ ಅಷ್ಟು ವಿಷಯನೂ ಆಲ್ಮೋಸ್ಟ್ ನಾನು ನೋಟ್ಸ್ ಮಾಡ್ಕೋತೀನಿ, ಯಾವುದನ್ನು ಮಿಸ್ ಆಗಬಾರ್ದು ಅಂತ ಹೇಳಿ. ಅದನ್ನ ನಾನು ನನ್ನ ಕ್ಲೈಂಟ್ಸ್ ಹೇಳ್ಬೇಕಾದ್ರೆ, ಅವ್ರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ನಮ್ಗೆ ಈ ತರ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿ ನಮ್ಮ ಭಾಷೆಯಲ್ಲಿ ಅದು ನಮಗೆ ಅರ್ಥ ಆಗೋ ರೀತಿ, ನಾವು ಅದನ್ನ ಇನ್ನೊಬ್ರು ಕನ್ವೆ ಮಾಡೋ ರೀತಿ ನೀವು ನಮ್ಗೆ ಹೇಳ್ಕೊಡ್ತಿದ್ದೀರಲ್ಲ, ಅದು ತುಂಬಾ ಖುಷಿ ಇದೆ ಮ್ಯಾಮ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಮ್ಯಾಮ್. ನಮ್ಗೆ ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ ಗುರುಗಳು ಒಂದ್ ಮಾತು ಹೇಳೋರು, ನೀನ್ ಯಾರಾದ್ರೂ ನಿನ್ನ ಹತ್ರ ಏನಾದ್ರು ಕಲಿಯಕ್ ಬರ್ತಾರೆ ಅಂದ್ರೆ, ನೀನು ಸ್ಟೂಡೆಂಟ್ ಆದಾಗ ನೀನ್ ಏನ್ ಹುಡುಕ್ತಾ ಇದ್ದೆ ಅದನ್ನ ನೋಡು ಅಂತ ಹೇಳ್ತಾರೆ. ಈಗ ನಿನ್ಗೆ ಕೊಡ್ತಾರೆ ಅವರು, ಆಮೇಲೆ ನೀನು ಏನ್ ಕೋರ್ಸ್ ಮಾಡ್ತೀಯಾ, ಏನ್ ಪಾಠ ಮಾಡ್ತೀಯಾ ಅದೆಲ್ಲ ನೋಡ್ಬೇಡ. ಅವ್ರು ನಿನ್ನ ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅದೆಲ್ಲ ನೋಡ್ಬೇಡ. ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದು, ನೀನ್ ಸ್ಟೂಡೆಂಟ್ ಆಗಿ ಬಂದಿಯಲ್ಲ, ಆ ಸ್ಟೂಡೆಂಟ್ ಆಗಿ ಬಂದಾಗ ಈ ಫೀಲ್ಡ್ಗೆ ನಿನ್ಗೆ ಏನು ಬೇಕಿತ್ತು, ನಿನ್ಗೇನ್ ಹಣ ಬೇಕಿತ್ತಾ, ಅಥವಾ ನಿನ್ಗೆ ರಿಲೇಶನ್ಶಿಪ್ ಬೇಕಿತ್ತಾ, ಏನ್ ಬೇಕಿತ್ತು, ನಾಲೆಡ್ಜ್ ಬೇಕಿತ್ತಾ, ಅದನ್ನೆಲ್ಲ ಗಮನ ಇಟ್ಕೊಂಡು ಪಾಠ ಮಾಡು ಅಂತಾನೆ ನನ್ಗೆ ಅದೊಂದು ನನಗೆ ಲೈಫ್ ಲೆಸನ್, ಗೋಲ್ಡನ್ ವರ್ಡ್ಸ್ ಅದು. ನನ್ಗೆ ಕೆಲವೊಂದು ಜಾಗದಲ್ಲಿ ನಾನು ಮಾಡಿದಾಗ ನನ್ಗೊಂದು ಅಸಂಪ್ಷನ್ ತುಂಬಿದ್ರು ಮ್ಯಾಮ್. ನಮ್ಗೆ ಡಿಸ್ಟೆನ್ಸ್ ಅಲ್ಲಿ ಆ ಹೀಲಿಂಗ್ ಕನೆಕ್ಟ್ ಆಗಲ್ಲ. ಎಸ್ಪೆಷಲಿ ನಾನು ರೆಕ್ಕಿ ಮಾಡಿದ್ದು, ಆಕ್ಚುಲಿ ನಾನು ನಿಮ್ಮ ಹತ್ರ ಮಾಡಿರ್ಲಿಲ್ಲ, ಬಟ್ ನಾನು ಲೈವ್ ಅಲ್ಲಿ ಮಾಡಿದ್ದೆ ಅದನ್ನ. ಬಟ್ ನನ್ಗೆ ಇವತ್ತು ತುಂಬಾನೇ ಸಪೋರ್ಟಿವ್ ಆಗಿದೆ, ತುಂಬಾ ಚೆನ್ನಾಗೂ ವರ್ಕ್ ಆಗಿದೆ. ಆದ್ರೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲ, ನಮ್ಗೆ ಡಿಸ್ಟೆನ್ಸ್ ಅಲ್ಲಿ ಮಾಡಿದ್ರೆ ನಮ್ಗೆ ಅಷ್ಟು ಎನರ್ಜಿ ಕನೆಕ್ಟ್ ಆಗಲ್ಲ ಅಂತೇಳಿ. ಬಟ್ ಆನೆಸ್ಟ್ ಆಗಿ ನೀವು ಪ್ರತಿಯೊಂದು ಮೆಡಿಟೇಷನ್ ಮಾಡ್ಬೇಕಾದ್ರೂ ನಮ್ಗೆ ಕನೆಕ್ಟ್ ಆಗುತ್ತೆ, ನಮ್ ಇಂಟ್ಯೂಷನ್ಸ್ ವರ್ಕ್ ಆಗುತ್ತೆ, ನಮ್ಮ ವೈಬ್ರೇಷನ್, ನಮ್ದು ಫ್ರೀಕ್ವೆನ್ಸಿ ಅಲೈನ್ ಆಗಿರುತ್ತೆ. ನೆಕ್ಸ್ಟ್ ಈಗ 3 days ಆಕ್ಟಿವಿಟೀಸ್ ಮಾಡಿಸ್ತಿದ್ದೀರಾ, ಬಟ್ ಅದ್ರಲ್ಲೇ ಎಷ್ಟು ಚೇಂಜಸ್ ಆಗ್ತಿದೆ. ವಿದಿನ್ 3 daysಗೆ ನಾವು ಎಷ್ಟು ಚೇಂಜಸ್ ಮಾಡ್ಕೋತಿದೀವಿ. ನಾವು ಕಲ್ತಿದೀವಿ ಅನ್ನೋದಕ್ಕಿಂತ ನಾವ್ ಇನ್ನೂ ಎಷ್ಟು ಕಲಿಯೋದಿದೆ ಅಂತ ಅನ್ನಿಸ್ತಿದೆ ಮ್ಯಾಮ್. ಮನಿ ಮ್ಯಾನಿಫೆಸ್ಟೇಷನ್ ನಾನು ಎಷ್ಟೊಂದು ಮಾಡಿದೀನಿ, ಬಟ್ ಇನ್ನೂ ಇದೆಯಲ್ಲ ಬ್ಲಾಕೇಜಸ್. ನೀವು ಹೇಳಿದ್ರಿ ಯಾರಿಗೋ ಆಗ್ಲೇ, ನನಗ್ ಕೊಟ್ರು ನಾನು ಬರಿತೀನಿ ಅಂತೇಳಿ. ನೀವ್ ಹೇಳ್ದಾಗ ನನ್ಗೇನು
ಎಲ್ಲ ಮಾಡಿದೀನಲ್ಲ ಮೇಡಮ್ ಹತ್ರನೇ 2-3 ಸಲ ಮಾಡ್ಸಿದ್ದಾರೆ. ಸರಿ ಬರೆಯೋಣ ಅಂತ ಬರ್ದಾಗ ಇಷ್ಟು ಲಿಸ್ಟ್ ಇರುತ್ತೆ ನಮ್ಗೆ. ಬಟ್ ನಮ್ಗೆ ಗೊತ್ತಿಲ್ಲದೆ ಅದು ನಮ್ಮಲ್ಲಿ ಇರುತ್ತೆ. ಬಟ್ ಅದನ್ನ ನಾವು ಒನ್ ಬೈ ಒನ್ ಮಾಡ್ತಾ ಮಾಡ್ತಾ ಓಕೆ ನನ್ಗೆ ಅವಶ್ಯಕತೆ ಇದೆ, ಇನ್ನೂ ಮಾಡೋದಿದೆ, ಇನ್ನೂ ಕಲಿಯೋದಿದೆ, ಇದ್ರಲ್ಲಿ ಇನ್ನೂ ಒಂದಷ್ಟು ಆಳ ಇದೆ. ಕಲಿಯೋದಕ್ಕೆ ಇಷ್ಟು ದೊಡ್ಡ ಸಮುದ್ರ ಮೇಡಮ್ ಇದು. ಈ ಸಮುದ್ರದಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನುಗಳಿದ್ದಾಗಿದ್ದೀವಿ. ಬಟ್ ನಾವು ನಿಮ್ಮ ಹತ್ರ ಕಲಿತಿದೀವಿ. ನಮ್ಗೆ ತುಂಬಾನೇ ಖುಷಿ, ನನಗ್ ತುಂಬಾನೇ ಖುಷಿ ಇದೆ. ಮತ್ತೆ ನಾನು ನೀವು ಬರ್ದಿರೋದನ್ನ ಎಷ್ಟು ಅಚ್ಚುಕಟ್ಟಾಗಿ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನೋಟ್ಸ್ ಎಲ್ಲ ಅಷ್ಟು ನೀಟಾಗಿ ಮಾಡಿಟ್ಕೊಂಡಿದೀನಿ. ನನ್ಗೆ ಅಷ್ಟು ಇಷ್ಟ ಆಗುತ್ತೆ ನಿಮ್ ಕ್ಲಾಸು. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಟ್ಸ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಅಂದ್ರೆ ಬುಲೆಟ್ ಪಾಯಿಂಟ್ಸ್ ಅಂತ ನೀವು ಹೇಳ್ಕೊಡ್ತೀರಾ ಮ್ಯಾಮ್, ಅದನ್ನ ನಾವು ಅಕ್ಯುರೇಟ್ ಆಗಿ ಬರ್ಕೊಳ್ಳೋದಕ್ ಆಗ್ತಿದೆ. ಸೊ ನಂಗದು ತುಂಬಾ ಈಸಿ ಆಗ್ತಿದೆ. ಮತ್ತೆ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ ಈಸಿ ಆಗ್ತಿದೆ. ಯಾಕಂದ್ರೆ ನಾವು ಒಂದ್ ಸ್ವಲ್ಪ ನೀವು ಆ ಪಾಯಿಂಟ್ಸ್ ಮಿಸ್ ಮಾಡ್ಬಿಟ್ರೆ, ಮೇಜರ್ ಪಾಯಿಂಟ್ಸ್ ಆ ಲೈನ್ ಸ್ಕಿಪ್ ಮಾಡ್ಬಿಟ್ರೆ, ಮಿಸ್ ಅಪ್ ಆಗ್ಬಿಟ್ರೆ ನಮ್ಗೆ ಅದು ಬರ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಮತ್ತೆ ಅದನ್ನ ಓದಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ. ಎಸ್ಪೆಷಲಿ ಏಂಜಲ್ ಕ್ಲಾಸಸ್ ಅಲ್ಲಿ ನಮ್ಗೆ ಅದೆಷ್ಟು ನೀಟಾಗಿ ಬರ್ಕೊಂಡಿದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಮೇಡಮ್. ಅದು ಇನ್ನೊಬ್ರಿಗೆ ಹೇಳ್ಬೇಕಂತಂದ್ರೆ ತುಂಬಾ ಖುಷಿ ಆಗತ್ತೆ. ಖಂಡಿತ ಒಳ್ಳೇದಾಗ್ಲಿ, ಪ್ರಾಕ್ಟೀಸ್ ಬಿಕಾಸ್ ಇಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲೋ ಗೊತ್ತಿಲ್ಲ ನನಗೆ. ನಿಮ್ಮ ಹತ್ರ ಕ್ಲಾಸ್ ಮಾಡಿರೋರು ಮ್ಯಾಕ್ಸಿಮಮ್ ಒಂದಷ್ಟು ಜನ ಇದ್ದೀವಿ. ಯಾವಾಗ್ಲೂ ನೋಡಿರೋ ಫೆಮಿಲಿಯರ್ ಫೇಸಸ್, ನೇಮ್ಸ್ ಎಲ್ಲ ಇದೆ. ಬಟ್ ಆದ್ರೂ ನನ್ ಕಡೆಯಿಂದ ನನ್ಗೆ ಇವತ್ತು ಹೇಳ್ಬೇಕು ಅನ್ನಿಸ್ತು. ನನ್ ಮನಸ್ಫೂರ್ತಿಯಾಗಿ ನಿಮ್ಗೆ ಅದನ್ನ ಕನ್ವೆ ಮಾಡಿದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಅದೇ ನಾನು ಇವಾಗ ಎಲ್ಲರೂ ಸುಮಾರು ಜನ ಇವಾಗ ಮುಂದಕ್ಕೆ ಇದನ್ನ ಒಂದು ಪ್ರೊಫೆಷನಲ್ ಆಗಿ ತಗೊಳ್ಳೋರು ಇದ್ದೀರಾ. ನಾನ್ ಹೇಳಿದ್ನಲ್ಲ, ಇದೇ ಪಾಯಿಂಟ್ ಇಟ್ಕೊಳ್ಳಿ. ಯಾಕಂದ್ರೆ ಜನಗಳು ನಮ್ಮ ಹತ್ರ ಏನಕ್ ಬರ್ತಾರೆ ಅಂದ್ರೆ ನಮ್ಮ ಒಂದು ಸಮಸ್ಯೆಗೆ ಏನಾದ್ರೂ ಒಂದು ಪರಿಹಾರ ಸಿಗತ್ತೇನೋ ಅಂತ ಬರ್ತಾರೆ. ಓಕೆ, ಸೊ ಪ್ರತಿಯೊಬ್ರು ಕೂಡ, ಒಬ್ರಿಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಒಬ್ರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಒಬ್ರಿಗೆ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ. ಸೊ ನಾವ್ ಏನಕ್ ಬರ್ತೀವಿ, ನೀವಂತಲ್ಲ ನಾನು ಒಂದ್ ಕಡೆ ಹೋಗ್ತೀನಿ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ, ಈಗ ಒಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ ನಾವು ಇವ್ರ ಹತ್ರ ಹೋದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಆಗತ್ತೆ ಅಂತಾನೆ ಹೋಗೋದಲ್ವಾ. ಅದೇ ಮೈಂಡ್ ಸೆಟ್ ಅಲ್ಲೇ ನಮ್ಮ ಹತ್ರ ಜನಗಳು ಬರ್ತಾರೆ. ಸೊ ಅವಾಗ ನೀವು ಅವರ ಜಾಗದಲ್ಲಿ ಇದ್ದು ನಾವು ಅದನ್ನ ನೋಡ್ಬಿಟ್ರೆ ನಮ್ಗೆ ತುಂಬಾ ಈಸಿ ಆಗ್ಬಿಡುತ್ತೆ ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಇದೊಂದು ಲೈಫ್ ಲೆಸನ್ ನಮಗೆ. ಜೊತೆಗೆ ಅವಾಗ ಆತರ ಮಾಡಿದಾಗ ನಾವು ಬೇಗ ಕನೆಕ್ಟ್ ಆಗ್ತೀವಿ. ಆ ಕನೆಕ್ಟ್ ಆಗೋದು ತುಂಬಾ ಮುಖ್ಯ. ನಾವು ಮತ್ತೆ ನೀವು ಬಳಸೋಂತ ಪದಗಳಿದೆಯಲ್ಲ ಮ್ಯಾಮ್, ಪದ ಬಳಕೆ ಇದೆಯಲ್ಲ, ಅಕ್ಯುರೇಟ್ ಆಗಿ ತಗೊಳ್ತಿರಲ್ಲ ವರ್ಡ್ಸ್ನೆಲ್ಲ, ಅದು ತುಂಬಾ ಬೇಗ ಕನೆಕ್ಟ್ ಆಗುತ್ತೆ ನಮ್ಗೆ. ನಾನು ನೀವು ಬಳಸೋ ಪ್ರತಿಯೊಂದು ಪದನ ಅಷ್ಟನ್ನು ನೆನ್ಪಿಟ್ಕೊಳಕ್ಕಾಗಲ್ಲ, ಹಾಗಾಗಿ ನೋಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಬೇರೆ ಯಾರ ಹತ್ರ ಏನಾದ್ರು ಡೌಟ್ ಇದೆಯಾ? ಚಿಕ್ಕ ಮಕ್ಳಿಗೆ ಹೇಳ್ಕೊಡೋದ್ರಿಂದ ಯಾವ್ದೇ ತರ ಡೌಟ್ಸ್ ಇರಲ್ಲ, ಅದು ನಾವು ತಗೋಬೇಕಷ್ಟೇ. ಇಲ್ಲ ಒಂದೊಂದು ಪಾಯಿಂಟ್ಸ್ ನಿಜ, ಒಂದೊಂದು ಪಾಯಿಂಟ್ಸ್ ನಮ್ಗೆ ಹೇಳ್ತಿದ್ದಾಗೆ ನಮ್ಗೆ ಅದ್ರಲ್ಲಿ ಓಕೆ ಇದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರೋದ್ರಿಂದ ಮತ್ತೆ ಅದ್ರಲ್ಲಿ ಡೌಟ್ಸ್ ಏನು ಅದ್ರ ಕಾಣೋದಿಲ್ಲ. ಆಗ್ಲಿ. ಓಕೆ, ಸೊ ಯಾರಿಗಾದ್ರೂ ಬೇರೆ ಡೀಟೇಲ್ಸ್ ಏನಾದ್ರು ಬೇಕು, ಪೇಮೆಂಟ್ ಅದು ಡೀಟೇಲ್ಸ್ ಇದೆಲ್ಲ ಬೇಕು ಅಂದಾಗ ನಾನು ಓಪನ್ ಆಗೇ ಹೇಳ್ಬಿಟ್ಟೆ. ನಾನು ಫಸ್ಟ್ ಅನ್ಕೊಂಡಿದ್ದೆ 2 ಇನ್ಸ್ಟಾಲ್ಮೆಂಟ್ ಅಂತ. ಅದು ಯಾಕೋ ನನಗೆ ಯೂನಿವರ್ಸ್ ಹೇಳಿಸ್ಬಿಡ್ತು ನನ್ನ ಬಾಯಿಯಲ್ಲಿ 3 ಇನ್ಸ್ಟಾಲ್ಮೆಂಟ್ಸ್. ಯಾಕಂದ್ರೆ 3 ಮಂತ್ಸ್ ಕಲಿಬೇಕು ನಾವು, 3 ಮಂತ್ಸ್ ಜರ್ನಿ ಜೊತೆಲಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಪಾಪ ನಿಮ್ಗಳಿಗೆ ಪೇ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ 3 ಮಂತ್ಸ್ ಇನ್ಸ್ಟಾಲ್ಮೆಂಟ್. ಕೆಲವೊಬ್ರು ಇಲ್ಲ ಮೇಡಮ್ ನಾವು ಒಟ್ಟಿಗೆ ಪೇ ಮಾಡ್ಬಿಡ್ತೀವಿ ಅಂದ್ರೆ ಧಾರಾಳವಾಗಿ ನೀವು ಪೇ ಮಾಡ್ಬೋದು, ತೊಂದರೆ ಏನಿಲ್ಲ. ಆತರ ಏನಿಲ್ಲ. ಈಗ ಇಲ್ಲ ಮೇಡಮ್ ನನ್ನ ಹತ್ರ ಇದ್ರೆ ಖರ್ಚಾಗೋಗುತ್ತೆ, ಕೆಲವ್ರು ಹಂಗೆ ಹೇಳ್ತಾರೆ, ನನ್ನ ಹತ್ರ ಇದ್ರೆ ಖರ್ಚಾಗೋಗುತ್ತೆ ಮೇಡಮ್ ನಾ ಪೇ ಮಾಡ್ಬಿಡ್ತೀನಿ ಅಂತ ಸುಮಾರು ಜನ ನನಗೆ ಹೇಳ್ತಾರೆ. ಆ ತರದವ್ರು ಬೇಕಿದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲ ಅಂದ್ರೆ 3 ಇನ್ಸ್ಟಾಲ್ಮೆಂಟ್ಸ್ ನೀವು ಮಾಡ್ಕೊತಾ ಹೋಗ್ಬೋದು. ಓಕೆನಾ? ಕ್ಲಿಯರಾ? ಬೇರೆ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? ಏನಿಲ್ಲ ಅಲ್ವಾ? ಸೊ ರೆಕಾರ್ಡಿಂಗ್ ನಾನು ಎಲ್ಲರಿಗೂ ಶೇರ್ ಮಾಡ್ತೀನಿ. ಇನ್ನೊಂದ್ಸಲ ಗೋ ಥ್ರೂ ಮಾಡಿ ವಿಡಿಯೋಸ್ನ. ಆಮೇಲೆ ಇನ್ನೂ ಏನಾದ್ರು ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಹಾಕ್ಬೋದು ನನಗೆ. ನಾ ಫ್ರೀ ಆದ್ಮೇಲೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಯಾವ ಟೈಮಲ್ಲಿ ಕಾಲ್ ಮಾಡೋದು ಮ್ಯಾಮ್? ಮೆಸೇಜ್ ಮಾಡಿ ಶ್ವೇತಶ್ರೀ, ಹಾ ಮ್ಯಾಮ್. ಮೆಸೇಜ್ ಮಾಡಿ ಹೇಳ್ತೀನಿ ನಾನು.
ಬೆಳಗ್ಗೆ ಎಲ್ಲ ಸೆಷನ್ಸ್ ನೀವು ಮೆಸೇಜ್ ಮಾಡಿ ನಾನು ಹೇಳ್ತೀನಿ. ಸರಿ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಗುಡ್ ನೈಟ್. ಗುಡ್ ನೈಟ್. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಕ್ಲಿಯರಾ ಎಲ್ಲರಿಗೂ? ಓಕೆ, ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿಪ್ಪ. ಮ್ಯಾಮ್, ಇದ್ರಲ್ಲಿ ಸಿದ್ಧರ ಮಂತ್ರ ಅಂತೆಲ್ಲ ಬಂತಲ್ಲ, ಈಗ ಅದನ್ನ ನಾವು ಈಗ ಫಾರ್ ಎಕ್ಸಾಂಪಲ್ ನನ್ ಮಗಳಿಗೆ ಹೇಳ್ಕೊಡ್ಬೇಕಾಗತ್ತೆ ಅಂತ ಟೈಮಲ್ಲಿ ದೀಕ್ಷೆ ಇನ್ನು ಬೇಕಾಗಲ್ವಾ? ಇದ್ರಲ್ಲಿ ಇರೋದು ಯಾವ್ದಕ್ಕೂ ದೀಕ್ಷೆ ಬೇಕಾಗಿಲ್ವಾ? ಇಲ್ಲ, ಇದ್ರಲ್ಲಿ ಯಾವ್ದಕ್ಕೂ ದೀಕ್ಷೆ ಬೇಕಾಗಿಲ್ಲ. ಈ ವರ್ಡ್ ಇದೆಲ್ಲರೂ ಜನಸಾಮಾನ್ಯರು ಬಳಸೋ ತರನೇ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಯಾವ್ದಕ್ಕೂ ದೀಕ್ಷೆ ಬೇಡ. ಹಾ ಹಾ ಹಾ. ಈಸಿಯಾಗಿ ಸೊ ಇದೆಲ್ಲದನ್ನು ಸಹ ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು, ಏನ್ ನಾನು ಪ್ರಾಬ್ಲಮ್ ಹೇಳ್ತಾ ಇಲ್ಲ? ಇದ್ದೀನಿ, ನೀವು ಇದನ್ನ ಪ್ರೊಫೆಷನ್ ಆಗಿ ತಗೊಂಡು ನೀವು ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಡ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿ, ವೆಲ್ಕಮ್. ಓಕೆ, ಕ್ಲಿಯರಾ? ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದಕ್ಕೆ. ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ, ನೋಡಿ ಏನೇ ಡೌಟ್ ಇದ್ರು ಮೆಸೇಜ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಗುಡ್ ನೈಟ್. ನಮಸ್ತೆ.